ಸೊ 2024 ಫೆಬ್ರವರಿಲಿ ನಡೆದಿರುವಂತ ಕ್ವಶನ್ ಪೇಪರ್ ಇದು. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ ಒಂದ್ ಸ್ವಲ್ಪ ಜೂಮ್ ಮಾಡೋಣ. ಎಸ್, ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಓನ್ಲಿ ಒನ್ ಕ್ವಶನ್, ಅದನ್ನಷ್ಟ ಸಾಲ್ವ್ ಮಾಡ್ರಿ. ಕೆಳಗಿನ ಯಾವ ಅಕ್ಷರವನ್ನ, ಅಂದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಬಿಟ್ಟ ಸ್ಥಳವನ್ನ ತುಂಬೇಕು. ಸರಣಿ ಐತೆ, ಅಲ್ಫಾಬೆಟ್ ಸೀರೀಸ್ ಐತೆ ಇದು. ಅಲ್ಫಾಬೆಟ್ ಸೀರೀಸ್ ಆಲ್ರೆಡಿ ವಿಡಿಯೋ ಮಾಡಾಕೇನಿ, ನೋಡ್ಬೇಕು. ಯಾರಿಗ್ ಬರಂಗಿಲ್ಲದ ಟ್ರೈ ಮಾಡ್ರಿ. ನಾನು ಹೆಂಗ್ ಹೇಳಿದಾನಲ್ಲ ಸ್ಟೆಪ್ಸ್ ಗಳನ್ನ ಮೊದಲು ನೀವು ಟ್ರೈ ಮಾಡ್ಬೇಕು, ಆಮೇಲೆ ನಾನು ಹೇಳ್ಕೊಡ್ತೇನೆ. ಇಲ್ಲಿ ನೋಡ್ರಿ, ಇದನ್ನ ನಾನು ಯಾವ ತರ ಬರ್ಕೋಬೇಕಂತಂದ್ ಹೇಳಿ ಸರ್, ಈ ತರ ಬರ್ಕೋಬೇಕ್ರಿ. ಇಲ್ಲಿ ಏನೈತಲ್ಲ ಇದನ್ನ ಈ ತರ ಕೊಟ್ರು ಅಂತಂದ್ ಹೇಳಿದ್ರೆ, ಇಲ್ಲಿ ಏನ್ ಕೊಡ್ಯಾರ YTW ಈ ತರ ಕೊಟ್ಟಿದಾನ, 0 ಅಂತ ಕೊಟ್ಟಿದಾನ. ನೆಕ್ಸ್ಟ್ ಇದನ್ನ ಕೇಳಿದಾನ, ನೆಕ್ಸ್ಟ್ ಇದನ್ನ ಕೆಳಗಡೆ ಬರ್ಕೋಬೇಕು, ಈಸಿಯಾಗಿ ಬರ್ಕೋದ್ ಬರುತ್ತ. UPS1 ಅಂತಂದೈತೆ. ನೆಕ್ಸ್ಟ್ ಏನೈತಿ SNQ0 ಅಂತಂದೈತಿ. ನೆಕ್ಸ್ಟ್ QLO1 ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ OJM1 ಅಂತಂದೈತೆ. ಎಸ್, ಇಲ್ಲಿ ನೋಡ್ರಿ 110 ಅಂತಂದೈತೆ. ಸೊ ಇಲ್ಲಿ ನೀವು ಇಲ್ಲಿ ನೋಡ್ಕೊತ ಹೋದ್ರಿ ಅಂತಂದ ಹೇಳಿದ್ರೆ 110 ಅಂತಂದೈತೆ. ಇಲ್ಲಿ ನೆಕ್ಸ್ಟ್ ಏನು 110ನ ಬರ್ಬೇಕಲ್ಲ ಸೀರಿಯಲ್ ಆಗಿ ಕರೆಕ್ಟ್ ಆಗಿ 110. ಇಲ್ಲೂ ಕೂಡ 1 ಐತಿ, ಇಲ್ಲೂ ಕೂಡ ಇನ್ನೊಂದ್ ಏನಂತಂದ್ ಹೇಳಿದ್ರೆ 1 ಅಂತ ಬರ್ಬೇಕು, ಆಮೇಲೆ 0 ಬರುತ್ತೆ. ಸೊ ಇವಾಗ ನೋಡ್ರಿ, ಇವ್ ಎರಡು ಆಪ್ಷನ್ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ದಾಗ ಹೋದು ಈಸಿಯಾಗಿ ನಾವು ನೋಡ್ಕೋಬೇಕಂತಂದ್ ಹೇಳಿದ್ರೆ ಆಗ್ಲೇ ಸ್ಪೀಡ್ ಆಗಿ ಮಾಡ್ಕೊಬೇಕು. ಇನ್ನು ನೆಕ್ಸ್ಟ್ ಏನು ಸರ್ ನೋಡ್ರಿ, O ಆದ ನಂತರ Q ಬಂದೈತೆ. O ಆದ ನಂತರ Q ಬಂದೈತೆ ಅಂದ್ರೆ OP ಆದ ನಂತರ Q. ಒಂದ್ ಬಿಟ್ ಏನಂತಂದ್ ಹೇಳಿದ್ರೆ ಎರಡನೇ ಪ್ಲೇಸ್, ಒಂದ್ ಪ್ಲೇಸ್ ಬಿಟ್ಟು ಎರಡನೇ ಪ್ಲೇಸ್ Q ಬಂದೈತೆ. ಕರೆಕ್ಟ್ ಅಲ್ಲ? ABCD ಬರ್ದ್ ನೋಡ್ರಿ ಅಂತಂದ್ ಹೇಳಿದ್ರೆ O ಆದ ನಂತರ P ಬಿಟ್ಟಾರ, ಅದಾದ ನಂತರ Q ಬಂದೈತೆ. ಸೇಮ್ ಅದೇ ತರ Q ಆದ ನಂತರ R ಬಿಟ್ಟಿದಾರೆ, ಆಮೇಲೆ S ಬಂದೈತೆ. ಆಮೇಲೆ S ಆದ ನಂತರ T ಬಿಡ್ಬೇಕು, U ಬರುತ್ತೆ. U ಆದ ನಂತರ ಏನ್ ಬಿಡ್ಬೇಕು, V ಬಿಡ್ಬೇಕು. ನೆಕ್ಸ್ಟ್ ಏನ್ ಬರುತ್ತೆ ನೋಡ್ರಿ, U ಆದ ನಂತರ ಏನ್ ಬಿಡ್ಬೇಕು, V ಬಿಡ್ಬೇಕು. ನೆಕ್ಸ್ಟ್ ಏನ್ ಬರುತ್ತೆ, W ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡಿ, ಇಲ್ಲಿ V ಐತಿ ಅಂದ್ರೆ W ಬರ್ಬೇಕು. ಸೊ ಈಸಿಯಾಗಿ ಆಪ್ಷನ್ ಬಿ ಕರೆಕ್ಟ್ ಆಯ್ತು. ನಾವ್ ಎಲ್ಲಾನು ಸಾಲ್ವ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಸೊ ನಮ್ದು ಆನ್ಸರ್ ಏನ್ ಕರೆಕ್ಟ್ ಆಯ್ತು, WRU1 ಅಂತಂದ್ ಹೇಳಿ ಕರೆಕ್ಟ್ ಆಯ್ತು. ಎಲ್ರಿಗೂ ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದೇ ತರ ನೆಕ್ಸ್ಟ್ ಕ್ವಶನ್. ಇದು ಕೂಡ ಏನಂತಂದ್ ಹೇಳಿದ್ರೆ ಸರಣಿದ ಐತೆ. ಇದನ್ನ ಹೆಂಗ್ ಮಾಡ್ತೀರಿ ನೋಡ್ರಿ, ಇದನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಹೆಂಗ್ ಮಾಡ್ತೀರಿ ನೋಡ್ರಿ. ವೆರಿ ಗುಡ್, ವೆರಿ ಗುಡ್. ನೀವ್ ಹೆಂಗ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲಿ ನೋಡ್ರಿ ಸರ್, P ಆದ ನಂತರ ನೆಕ್ಸ್ಟ್ S ಬಂದೈತೆ. P ಆದ ನಂತರ ಫಸ್ಟ್ ನಾವ್ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಈ ರೀತಿಯಾಗಿ ಸ್ಟ್ರೇಟ್ ಆಗಿ ಚೆಕ್ ಮಾಡ್ಬೇಕಂತಂದ್ ಹೇಳ್ಕೊಟ್ಟಾನೆ. ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಸರ್ ಕ್ರಾಸ್ ಆಗಿ ಲಾಸ್ಟ್ ಟು ಲಾಸ್ಟ್ ಚೆಕ್ ಮಾಡ್ಬೇಕು. ಇದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವೇನ್ ಮಾಡ್ಬೇಕು ಸರ್, ಈ ರೀತಿಯಾಗಿ ಚೆಕ್ ಮಾಡ್ಬೇಕು, ಈ ರೀತಿಯಾಗಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಮೂರು ಟ್ರಿಕ್ಸ್ ಗಳು ವರ್ಕ್ ಆಗ್ತಾವ. 3 ಟ್ರಿಕ್ಸ್ ವರ್ಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಅಲ್ಲೇ ಏನಂತಂದ್ ಹೇಳಿದ್ರೆ ಚೇಂಜಸ್ ಇರ್ತಾವ ಅಷ್ಟೇ. ಇದನ್ನೇನು P ಆದ ನಂತರ ಇದನ್ನ ಚೆಕ್ ಮಾಡ್ರಿ. ಇವಾಗ P ಆದ ನಂತರ ಏನಂತಂದ್ ಹೇಳಿದ್ರೆ S ಬಂದೈತೆ. P ಆದ ನಂತರ PQRS. ನಾನು ABCD ಎಲ್ಲ ಬರ್ಕೊಳಕತ್ತಿಲ್ಲ, ನೀವು ಬರೋದ್ ಇಟ್ಕೊಳ್ರಿ. P ಆದ ನಂತರ ಏನ್ ಬಂದೈತಿ, S ಬಂದೈತಿ. 1 ಪ್ಲೇಸ್, 2 ಪ್ಲೇಸ್, 3 ಪ್ಲೇಸ್ ಅಂದ್ರೆ 3 ಹೆಜ್ಜೆ ಮುಂದ್ ಹೋಗಿದಾನ, +3 ಆಗೈತಿ. S ದಿಂದ V ನೋಡ್ರಿ, S ದಿಂದ PQRS TUV ಆಗೈತೆ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ 3 ಹೆಜ್ಜೆ, 1 2 3 ಹೆಜ್ಜೆ ಮುಂದ್ ಬಂದಾನ. ಅದೇ ತರ ಇಲ್ಲಿ ಕೂಡ ನೋಡ್ರಿ, V ಆದ ನಂತರ Y ಐತೆ, VWXY ಅಂತಂದ ಹೇಳಿ 1 2 3. ಇಲ್ಲಿಯೂ ಕೂಡ +3 ಐತೆ. ಹಂಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು, ನೆಕ್ಸ್ಟ್ ಕೂಡ +3 ಬರ್ಬೇಕು. Y ಆದ ನಂತರ ಏನ್ ಬರುತ್ತೆ, Y ಆದ ನಂತರ ZAB ಅಂತಂದ ಹೇಳಿ Y ಆದ ನಂತರ B ಬರುತ್ತ. ಕ್ಲಿಯರ್? ಸೊ ಫಸ್ಟ್ ಆಪ್ಷನ್ ಹೋಯ್ತು. ಅದಾದ ನಂತರ ನೆಕ್ಸ್ಟ್ ಅದೇ ತರ ಚೆಕ್ ಮಾಡ್ರಿ. ನೆಕ್ಸ್ಟ್ ಇನ್ನೊಂದು Q ಆದ ನಂತರ T ಐತೆ, 1 2 3. ಇಲ್ಲೂ ಕೂಡ +3 ಆಗೈತೆ, ಇಲ್ಲೂ ಕೂಡ +3 ಆಗಿರುತ್ತೆ, ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ +3 ಆಗಿರುತ್ತೆ. ಅಂದ್ರೆ ನೆಕ್ಸ್ಟ್ Z ಆದ ನಂತರ +3 ಅಂದ್ರೆ 1 2 3ನೇದು. ನೆಕ್ಸ್ಟ್ ಏನಂತಂದ ಹೇಳಿದ್ರೆ C ಬರುತ್ತೆ, BC. ನೋಡ್ರಿ ಸೆಕೆಂಡ್ ಆಪ್ಷನ್ ಬಂತು, ಮುಂದಿನ 2 ಆಪ್ಷನ್ ಆಗಂಗಿಲ್ಲ. ಸೊ ನಮ್ದು ಆನ್ಸರ್ ಏನಂತಂದ ಹೇಳಿದ್ರೆ BCYZ ಅಂತಂದ ಹೇಳಿ ಬರುತ್ತೆ. ನಮ್ದು ಲಾಜಿಕ್ ಏನಾಗುತ್ತೆ, ಇಲ್ಲಿ 4 ಪದಗಳು ಅಂತಂದ ಹೇಳಿದ್ರೆ +3 +3 +3 +3 ಆಗತ್ತೆ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಈ ತರ ಕ್ವಶನ್ಸ್ ಗಳನ್ನ ಯಾವಾಗ್ಲೂ ಸಾಲ್ವ್ ಮಾಡುವಾಗ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು, ಒಂದ್ರ ಕೆಳಗೆ ಒಂದ್. ಇದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಎಂಡ್ ಟು ಎಂಡ್, ಈ ತರ ಎಂಡ್ ಟು ಎಂಡ್ ಈ ತರ ಚೆಕ್ ಮಾಡ್ಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಏನು, 6 ಸಂಖ್ಯೆಗಳು ಬರ್ತಾವ, 6 ಸಂಖ್ಯೆಗಳಿದ್ದಾಗ ಈ ತರ ಚೆಕ್ ಮಾಡ್ಕೋಬೇಕು. ಇದು ನಮ್ದು ಮೇನ್ ಟ್ರಿಕ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓದ್ರಿ ಮಾಡ್ರಿ, ನಾನು ವೇಟ್ ಮಾಡ್ತೀನಿ. ಎಲ್ರು ಕರೆಕ್ಟ್ ಮಾಡಿರಿ, ಎಲ್ರು ಕರೆಕ್ಟ್ ಆಯ್ತಾ? ಒಬ್ರು 3 ಜನ ಅಷ್ಟು ರಾಂಗ್ ಆಗಿದಾವ. ಇಲ್ಲಿ ನೋಡ್ರಿ ಏನೈತಿ,
ಸೊ ಅಮಂಡಾ, ಬೆನ್ನು, ಕ್ಯಾರೋಲು, ಡೇವಿಡ್, ಎಮಿಲಿ ಅಂತಂದ್ ಹೇಳಿ 5 ಜನ ಇದಾರ. ಅವರು ವೃತ್ತಾಕಾರದ ಕೂತಿದಾರ. ಒಂದು ವೃತ್ತಾಕಾರದಲ್ಲಿ ಏನಂತಂದ್ ಹೇಳಿದ್ರೆ ಕುತ್ಕೊಂಡಿದಾರೆ. ಹಾಕಿದ್ವಿ ಮೇಜಿನ ಸುತ್ತಲೂ ಕುಳಿತಿದ್ದು ಮೇಜಿನ ಮಧ್ಯಕ್ಕೆ ಮುಖ ಮಾಡಿದಾರ. ಅಂದ್ರೆ ಈ ತರ ಏನಂತಂದ್ ಹೇಳಿದ್ರೆ ಮುಖ ಮಾಡಿದಾರ. 3 ಜನ ಆದ್ರು, ಇದು 4 ಆದ್ರು, ಇದು 5. ಸೊ ಅಂದ್ರೆ ನಾವು ಇದನ್ನ ಕರೆಕ್ಟ್ ಆಗಿ ಈ ಕಡೆ ಮುಖ ಮಾಡಿ ಕುಟ್ಕೊಂಡು ಅಂತಂದ್ ಹೇಳಿದ್ರೆ ಈ ಕಡೆ ರೈಟ್ ಸೈಡ್ ಬರುತ್ತೆ. ಅಂದ್ರೆ ಈ ಕಡೆ ರೈಟ್ ಸೈಡ್ ಬರುತ್ತೆ, ಈ ಕಡೆ ರೈಟ್ ಸೈಡ್ ಬರುತ್ತೆ. ಈಗ ನಾನ್ ಹೆಂಗ್ ಮಾಡ್ತಾನಲ್ಲ ಇದೇ ತರ ಮಾಡ್ಕೊಂತ ಹೋಗ್ರಿ. ಬಾಳ ಅಂದ್ರೆ ಬಾಳ ಈಸಿ ಆಗತ್ತ. ಎಲ್ಲಾ ಕಡೆ ರೈಟ್ ಸೈಡ್ ಅಂತಂದ್ ಬರ್ಕೊಂಡ ನಾನು. ನೆಕ್ಸ್ಟ್ ನೋಡ್ರಿ ಏನ್ ಕೊಟ್ಟಿದ್ದಾನೆ. ಕ್ಯಾರೋಲ್ ಅಂತಂದೈತೆ. ನೆಕ್ಸ್ಟ್ ಕ್ಯಾರೋಲ್ ಎಲ್ಲಾದ್ರೂ ಐತಾ? ಇಲ್ಲ. ಸರ್ ಇಲ್ಲಿ ನೋಡ್ರಿ ಅಮಾಂಡಾ ಅಂತಂದೈತೆ, ಅಮಾಂಡಾ ಅಂತಂದೈತೆ. ಇಲ್ಲಿ ಡೇವಿಡ್ ಅಂತಂದೈತೆ, ಡೇವಿಡ್ ಅಂತಂದೈತೆ. ಸೊ ಎರಡೆರಡು ಸರಿ ಐತೆ. ಎರಡೆರಡು ಸರಿ ಐತಲ್ಲ, ನೀವ್ ಅವಾಗ್ಲೇ ಹೇಳ್ಬೇಕಿತ್ತಪ್ಪ. ಕಾನ್ಸತ್ತಿಲ್ಲ ಅಂತಂದ್ ಹೇಳಿ ಇದು ಮಾಡ್ತಿದ್ದೆ, ಜೂಮ್ ಮಾಡ್ತಿದ್ದೆ. ನೋಡ್ರಿ ಈಗ ಇಲ್ಲಿ ನಮ್ಗೆ ನೇಮ್ಗಳು ಜಾಸ್ತಿ ಯಾರು ಅದಾವ ಅಂತಂದ್ ಹೇಳಿ ಅವ್ರನ್ನ ಮೊದಲು ತಗೋಬೇಕು. ಕ್ಯಾರೋಲ್ ತಗೊಂಡ್ರಿ ಅಂತಂದ್ ಹೇಳಿ ಒಂದೈತೆ. ಸೊ ಇವಾಗ ಡೇವಿಡ್ ಅಂತ ತಗೊಂಡ್ರಿ ಅಥವಾ ಎಮಿಲಿ, ಇಲ್ಲಿ ನೋಡ್ರಿ ಅಮಾಂಡಾ ಅಂತಂದ್ ಹೇಳಿ ಎರಡೆರಡು ಇದಾವ. ನಾವ್ ಏನ್ ಮಾಡ್ಕೊಳ್ಳೋಣ, ಮೊದಲ ಇಲ್ಲಿ ಲೈನ್ ತಗೊಂಡು ಅಮಾಂಡಾ ಅಂತಂದ್ ಹೇಳಿ ಮೊದಲು ಬರ್ಕೊಡ್ನು. ಎಲ್ಲಾದ್ರೂ ಬರ್ಕೊಡ್ರಿ. ನಾನು ಇಲ್ಲೇನಂತಂದ್ ಹೇಳಿದ್ರ ಅಮಾಂಡಾ ಅಂತಂದ್ ಬರ್ಕೊಂತೀನಿ. ಅಮಾಂಡಾ ಅಂತಂದ್ ಹೇಳಿ ಇಲ್ಲಿ ಬರ್ಕೊಂತೀನಿ. ಸೊ ಅಮಾಂಡಾ ಇಲ್ಲಿ ಏನೈತಿ ಕ್ವಶನ್, ಎಮಿಲಿ ಅವರು ಅಮಾಂಡಾ ಅವರ ಎಡಭಾಗದಲ್ಲಿ ಕುಳ್ಕೊಂಡಿದಾರ. ಇದು ಬಲಭಾಗ ಅಮಾಂಡಾದು. ಈ ಕಡೆ ಏನಂತಂದ್ ಹೇಳಿದ್ರೆ ಎಡಭಾಗ. ಇಲ್ಲಿ ಯಾರು ಕೂತ್ಕೊಂಡಿದಾರ? ಎಮಿಲಿ ಕೂತ್ಕೊಂಡಿದ್ದಾಳ. ಇಲ್ಲಿ ಯಾರು? ಎಮಿಲಿ ಕೂತ್ಕೊಂಡಿದ್ದಾಳ. ಓಕೆ, ಒಂದನ ಏನಂತಂದ್ ಹೇಳಿದ್ರೆ ಮುಗೀತ್ ನಮ್ ಸೆಂಟೆನ್ಸ್. ನೆಕ್ಸ್ಟ್ ಏನೈತ, ಅಮಾಂಡ್ ಮತ್ತು ಡೇವಿಡ್ ಇಬ್ಬರು ನೆರೆಹೊರೆಯವರಲ್ಲ. ಸೊ ಅಮಾಂಡ್ ಪಕ್ಕ ಏನಂತಂದ್ ಹೇಳಿದ್ರೆ ಡೇವಿಡ್ ಬರಂಗಿಲ್ಲ. ಅಮಾಂಡಾ ಮತ್ತು ಡೇವಿಡ್ ಏನಂತಂದ್ ಹೇಳಿದ್ರೆ ನೆರೆಹೊರೆಯವರಲ್ಲ ಅಂತಂದ್ ಹೇಳಿದ್ರೆ ಅಮಾಂಡಾ ಪಕ್ಕ ಯಾರು, ಇಲ್ಲಿ ಅಮಾಂಡಾ ಆಲ್ರೆಡಿ ಬರ್ಕೊಂಡಿದೀವಲ್ಲ. ಸೊ ಅದಕ್ಕೋಸ್ಕರ ಡೇವಿಡ್ ಏನಂತಂದ್ ಹೇಳಿದ್ರೆ ಅಮಾಂಡಾ ಪಕ್ಕ ಬರಂಗಿಲ್ಲ. ನೆರೆಹೊರೆಯವರಲ್ಲ ಅಂತಂದ್ ಹೇಳಿದ್ರೆ ಅಮಾಂಡಾ ಪಕ್ಕ ಬರಂಗಿಲ್ಲ. ಇಲ್ಲಿ ಏನಂತಂದ್ ಹೇಳಿದ್ರೆ ಡೇವಿಡ್ ಬರಂಗಿಲ್ಲ. ಸೊ ಡೇವಿಡ್ ಇಲ್ಲಿ ಬರ್ಬೋದು ಅಥವಾ ಇಲ್ಲಿಗೆ ಬರ್ಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನೈತಿ, ಕ್ಯಾರೋಲ್ ಅವರು ಬೆನ್ ಮತ್ತು ಡೇವಿಡ್ ನಡುವೆ ಕೂತ್ಕೊಂಡಿದಾರ. ಕ್ಯಾರೋಲ್ ಅವ್ರ ಏನಂತಂದ್ ಹೇಳಿದ್ರ ಯಾರ ನಡುವೆ ಕೂತ್ಕೊಂಡಿದಾರ? ಬೆನ್ ಮತ್ತು ಡೇವಿಡ್ ಪಕ್ಕ ಕೂತ್ಕೊಂಡಿದಾರ. ಇಲ್ಲಿ ಏನಂತಂದ್ ಹೇಳಿದ್ರೆ ಕ್ಯಾರೋಲ್ ಅವ್ರ ಏನಿದಾರ ಬೆನ್ ಮತ್ತು ಡೇವಿಡ್ ಪಕ್ಕ. ಇಲ್ಲಿ ಡೇವಿಡ್ ಬರೋಂಗಿಲ್ಲ ಅಂತಂದ್ ಹೇಳಿದ್ರೆ, ಇಲ್ಲಿ ಎಲ್ಲಾದ್ರೂ ನಾವು ಡೇವಿಡ್ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಸೊ ಇಲ್ಲಿ ಏನ್ ಬರ್ತಾರ? ಇಲ್ಲಿ ಯಾರು? ಇಲ್ಲಿ ಕ್ಯಾರೋಲ್ ಅಂತಂದ್ ಬರ್ತಾಳ. ಇಲ್ಲಿ ನೋಡ್ರಿ ಆಲ್ರೆಡಿ ಇನ್ನೊಬ್ರು ಇದಾರೆ. ಇಲ್ಲಿ ಬೆನ್ ಬರೆಯಕ್ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಬರಿತೀವಿ ಅಂತಂದ್ ಹೇಳಿದ್ರೆ ಇಲ್ಲಿ ಡೇವಿಡ್ ಅಂತಂದ್ ಬರಿತೀವಿ. ಇಲ್ಲಿ ಡೇವಿಡ್ ಬಂದ, ಇಲ್ಲಿ ಕ್ಯಾರೋಲ್ ಬಂದ್ಲು, ಅದಾದ ನಂತರ ಇಲ್ಲಿ ಬೆನ್ ಅಂತಂದ್ ಹೇಳಿ ಬರ್ತಾನ. ಅಂದ್ರ ಡೇವಿಡ್ ಮತ್ತು ಬೆನ್ ನಡುವೆ ಯಾರು ಕೂತ್ಕೊಂಡಿದಾರ? ಕ್ಯಾರೋಲ್ ಕೂತ್ಕೊಂಡಿದಾರ ಅಂತಂದ್ ಹೇಳಿ. ಸೊ ನಮ್ದೆಲ್ಲ ಸಾಲ್ವ್ ಆದ್ವು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರ, ಅಮಾಂಡಾ ಅವರ ತಕ್ಷಣದ ಬಲಭಾಗದಲ್ಲಿ ಯಾರು ಕೂತ್ಕೊಂಡಿದಾರ? ಅಮಾಂಡಾ ಅವರ ತಕ್ಷಣದ ಬಲಭಾಗ ಯಾವುದು? ಈ ಕಡೆ ಸೈಡ್. ಅಂದ್ರೆ ಯಾರು ಕೂತ್ಕೊಂಡಿದಾರ? ಬೆನ್ ಕೂತ್ಕೊಂಡಿದಾರ. ನಮ್ದು ಆನ್ಸರ್ ಏನಾಗತ್ತಂದ್ರ ಬೆನ್ ಆಗತ್ತ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳು 5 ಮಂದಿದ್ ಬರುತ್ತೆ. ಇನ್ನೊಂದ್ ಏನಂತಂದ್ ಹೇಳಿದ್ರೆ 7 ಜನರದ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಏನು? 7 ಜನರದ್ ಬರುತ್ತೆ. ಅದನ್ನು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೊಟ್ಟಿರುವ ಸಮೀಕರಣವನ್ನ ಸರಿ ಮಾಡಲು ಯಾವ 2 ಚಿಹ್ನೆಗಳನ್ನ ಪರಸ್ಪರ ಬದಲು ಮಾಡ್ಬೇಕಂತ ಕೇಳಿದಾರೆ. ಎಸ್, ನೋಡ್ರಿ ಟ್ರೈ ಮಾಡ್ರಿ. ಗುಡ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಸಮೀಕರಣವನ್ನ ಸಾಲ್ವ್ ಮಾಡ್ಕೊಳ್ಳುವಾಗ ಡಿವೈಡೆಡ್ ಬೈ ಇರುವಂತಹ ಆಪ್ಷನ್ಸ್ ಗಳನ್ನ ಮೊದಲು ಸಾಲ್ವ್ ಮಾಡ್ಬೇಕು. ಅದು ಯಾವಾಗ್ಲೂ ಅಂತಂದ್ ಹೇಳಿದ್ರೆ 90%, 80 to 90% ಅದು ಸರಿ ಇರುತ್ತೆ. ಡಿವೈಡೆಡ್ ಬೈ ಚಿಹ್ನೆನ ಇರಂಗಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇಂಟು ಇರೋದು ಸಾಲ್ವ್ ಮಾಡ್ಕೋಬೇಕು. ಸೊ ಅವು ಏನಂತಂದ್ ಹೇಳಿದ್ರೆ ಆನ್ಸರ್ ಇರ್ತಾವ. ಒಂದೊಂದ್ ಟೈಮ್ ನಮ್ದು ಟೈಮ್ ಸುಮಾರು ಬಾಳ ಇರ್ತೈತೆ, ಅವಾಗ ಇವು ಎರಡು ಇರಂಗಿಲ್ಲ, ಪ್ಲಸ್ ಮತ್ ಮೈನಸ್ ಇರ್ತಾವ. ಆ ಟೈಮ್ದಾಗ ಏನು ಮಾಡಕ್ ಬರಂಗಿಲ್ಲ. ಕ್ಲಿಯರ್? ನಮ್ದು ಲಕ್ ಮೇಲೆ ಡಿಪೆಂಡ್ ಆಗತ್ತೆ. ಬಟ್ ಯಾವಾಗ್ಲೂ ಡಿವೈಡೆಡ್ ಬೈ ಫಸ್ಟ್ ಇರೋದು ಸಾಲ್ವ್ ಮಾಡ್ಬೇಕು, ಆಮೇಲೆ ಇಂಟು ಇರೋದು ಸಾಲ್ವ್ ಮಾಡ್ಬೇಕು. ಎಸ್, ವೆರಿ ಗುಡ್. ಎಲ್ರು ಏನ್ ಹೇಳಿದ್ರೆ ಇವೆರಡು ಚಿಹ್ನೆಗಳನ್ನ ಯೂಸ್ ಮಾಡ್ಕೊಂಡ್ರೆ ಚೇಂಜ್ ಮಾಡ್ಕೊಂಡ್ರೆ ಆನ್ಸರ್ ಬರುತ್ತೆ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ 10 - 3 + 2 × 12 ಡಿವೈಡೆಡ್ ಬೈ 6 = 6 ಅಂತಂದೈತೆ. ಯಾವ ಚಿಹ್ನೆಗಳನ್ನ ಅದ್ ಬದಲು ಮಾಡ್ಕೋಬೇಕು? ಇಂಟು ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಪ್ಲಸ್ ಮಾಡ್ಬೇಕು. ನೆಕ್ಸ್ಟ್ ಪ್ಲಸ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಇಂಟು ಬರಿಬೇಕು. ಇವಾಗ ಕೆಳಗೆ ಬರೀತ ನೋಡ್ರಿ, 10 - 3 × 2, ಅದಾದ ನಂತರ ಇಲ್ಲಿ ಪ್ಲಸ್ 12, ಇದು ಡಿವೈಡೆಡ್ ಬೈ 6 ನ ಈ ತರ ಬರಿತೀನಿ. = ಏನ್ ಬರ್ಬೇಕು ನಂಗ? 6 ಅಂತಂದ್ ಹೇಳಿ ಆನ್ಸರ್ ಬರ್ಬೇಕು. ನಮ್ಗೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸಾಲ್ವ್ ಮಾಡಿದ್ರೆ ಮಾತ್ರ ಆನ್ಸರ್ ಬರುತ್ತೆ, ಇಲ್ಲಾಂದ್ರೆ ಬರಂಗಿಲ್ಲ. ಸರ್ ಬ್ರಾಕೆಟ್ಗಳು ಇಲ್ರಿ, ಆಫ್ ಅನ್ನೋದಿಲ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಡಿವಿಷನ್ ಮಾಡ್ಬೇಕು. ಫಸ್ಟ್ ಡಿವಿಷನ್ ಮಾಡ್ರಿ. 6 1 6 2. ಸೊ 2 ಅಂತಂದ್ ಬಂತು. 10 - 3 × 2 + 2 ಡಿವೈಡೆಡ್ ಬೈ ಚಿಹ್ನೆ ಮುಗೀತು. ಇನ್ನೇನೈತೆ? ನೆಕ್ಸ್ಟ್ ಇಂಟು ಅಂತಂದೈತೆ. ನೆಕ್ಸ್ಟ್ ಇಂಟು, ಆಮೇಲೆ ಪ್ಲಸ್ ಮೈನಸ್ ಮಾಡ್ಕೋಬೇಕು. ಇಂಟು ಮಾಡ್ಕೊಡ್ರಿ ಇವೆರಡು.
ಇಂಟು ಅಕ್ಕಪಕ್ಕ ಎಷ್ಟು ಆನ್ಸರ್ ಆಗತ್ತ 6 ಆಗತ್ತ. 10 ಮೈನಸ್ 6 ಪ್ಲಸ್ 2 ಆಯ್ತು, ಪ್ಲಸ್ 2 ಆಯ್ತು. ಇಲ್ಲಿ ನೋಡ್ರಿ, ಈ ತರ ಇದ್ದಾಗ ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೀನಿ, ನಾನು ಲೈವ್ ಕ್ಲಾಸ್ ಮಾಡುವಾಗ ಈ 10 ಹಿಂದೆ ಏನೈತಿ ಚಿಹ್ನೆ ಪ್ಲಸ್ ಅಂತಂದೈತೆ, 2 ಹಿಂದೆ ಏನೈತಿ ಚಿಹ್ನೆ ಪ್ಲಸ್ 2 ಐತೆ. ಪ್ಲಸ್ ಇರೋದನ್ನ ನಾವು ಮೊದಲು ಕೂಡ್ಸ್ಕೋಬೇಕು. ಪ್ಲಸ್ ಇರೋದನ್ನ ಏನಂತಂದ್ರೆ ಕೂಡಿಸ್ಕೋಬೇಕು. ಎಷ್ಟಾಯ್ತು? 12 ಆಯ್ತು. ಮೈನಸ್ 6 ಎಷ್ಟು ಆನ್ಸರ್ ಬರುತ್ತೆ? ಉಳಿದಿದ್ದು 6 ಬರುತ್ತೆ. ಅಂದ್ರೆ ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗೈತೆ. ಯಾವ 2 ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರೆ ಇಂಟು ಮತ್ತು ಪ್ಲಸ್. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎರಡನೇ ಪದವು ಮೊದಲನೇ ಪದಕ್ಕೆ ಸಂಬಂಧ ಇದ್ದಂಗ, ಇದಕ್ ಸಂಬಂಧ ಇದ್ದಾಗ ಮೂರನೇ ಪದ ಯಾವ್ದಕ್ ಸಂಬಂಧ ಬರುತ್ತ ಅಂತಂದ್ ಕೇಳಿದಾರ. ಚಿತ್ರಕಲಾವಿದ ಕ್ಯಾನ್ವಾಸ್ ಅಂತಂದೈತ, ಹಂಗಾದ್ರ ಶಿಲ್ಪಿ ಏನು? ಸಿಂಪಲ್, ಜಸ್ಟ್ ಸಿಂಪಲ್ ಆಗಿತ್ತು ಆನ್ಸರ್. ನೋಡ್ರಿ, ಚಿತ್ರಕಲಾವಿದ ಏನ್ ಮಾಡ್ತಾನ? ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಡು ಚಿತ್ರಕಲೆಯನ್ನ ಬಿಡಿಸ್ತಾನ, ಅಂದ್ರೆ ಚಿತ್ರವನ್ನ ಬಿಡಿಸ್ತಾನ. ಸೇಮ್ ಹಂಗೆ ಶಿಲ್ಪಿ ಏನ್ ಮಾಡ್ತಾನ? ಶಿಲೆಯನ್ನ, ಕಲ್ಲನ್ನ, ಶಿಲೆ ಅಂತಂದ ಹೇಳಿದ್ರೆ ಕಲ್ಲು ಅಂತಂದ ಹೇಳ್ತೀವಿ. ವೆರಿ ಗುಡ್. ಕಲ್ಲನ್ನ ಯೂಸ್ ಮಾಡ್ಕೊಂಡು ಏನಂತಂದ ಹೇಳಿದ್ರ ಮೂರ್ತಿಗಳನ್ನ ಕೆತ್ತತಾನ. ಇಲ್ಲಿ ನೋಡ್ರಿ ಈಸಿಯಾಗಿ, ಸರ್ ಶಿಲ್ಪಿ ಎಲ್ಲಾದ್ರೂ ಪೆನ್ ಯೂಸ್ ಮಾಡ್ತಾನೆ? ಯಾರ ಕೇಳಿರೇನ? ನಗತಾರ ಯಾರು ಹೇಳ್ರ? ಶಿಲ್ಪಿ ಎಲ್ಲಾದ್ರೂ ಹಾಳೆಗಳನ್ನ ಯೂಸ್ ಮಾಡ್ತಾನ? ಇಲ್ಲ. ಶಿಲ್ಪಿ ಬಣ್ಣ ಯೂಸ್ ಮಾಡ್ತಾನ? ಇಲ್ಲ. ಇರೋದು ಒಂದೇ, ಶಿಲೆಯನ್ನ ಯೂಸ್ ಮಾಡ್ತಾನ. ನೆಕ್ಸ್ಟ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಇದನ್ನ ಟ್ರೈ ಮಾಡ್ರಿ. ನಾನು ಇದನ್ನ ನಿಮ್ಗ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನಾನು ಕ್ಲಾಸ್ ತಗೊಂಡಿಲ್ಲ, ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದನ್ನ ನೋಡ್ರಿ. ವೆರಿ ಗುಡ್. ಇಲ್ಲಿ ಏನಿಲ್ರೋ, ಈ ತರ ಬಂತು ಅಂತಂದ ಹೇಳಿದ್ರೆ ಬಾಳ ಅಂದ್ರ ಬಾಳ ಈಸಿ ಐತಿ. ನೋಡಿದ ತಕ್ಷಣ ಆನ್ಸರ್ ಬರುತ್ತ. ಇಲ್ಲಿ ಫಸ್ಟ್ ಒನ್ ಐತಾ, ಒಂದ್ ಬಿಟ್ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಅಟ್ಯಾಚ್ ಮಾಡೋ. ಸದಾದ ನಂತರ ಇಲ್ಲಿ ಇನ್ನೊಂದ್ ಐತಾ, ಇದನ್ ಬಿಟ್ಟು ಇದನ್ ಬಿಟ್ರೀಗ ಇದನ್ ಬಿಡೋದ, ನೆಕ್ಸ್ಟ್ ಅಟ್ಯಾಚ್ ಮಾಡೋದು ಈ ತರ. ಅದಾದ ನಂತರ ಇದು ಇದಕ್ಕಿರತ್ತ, ಇದು ಇದಕ್ಕಿರತ್ತ, ಇದು ಇದಕ್ಕಿರತ್ತ, ಇದು ಇದಕ್ಕಿರತ್ತ ಅಷ್ಟೇ. ಸೊ ಅಂದ್ರೆ ಕೇದ್ ಅಪೋಸಿಟ್ ಏನಾಗತ್ತ? ಎಂ ಆಗತ್ತ. ಈ ತರ ಬಂದಾಗ ಅವ್ ಹೆಂಗ್ ಬೇಕಾದಂಗ್ ಕೊಡ್ಲಿ, ಈ ತರ ಬಂದಾಗ ಏನಂತಂದ ಹೇಳಿದ್ರೆ ಇದು ಇದಕ್ಕಿರತ್ತ, ಇವೆರಡು ಇದಕ್ಕಿರ್ತಾವ, ಇದ್ರದ್ದೇನಪ್ಪಾ ಅಂತಂದ ಹೇಳಿದ್ರೆ ಇದಕ್ಕಿರತ್ತ ಅಪೋಸಿಟ್. ಸೊ ಇದು ಟೋಟಲ್ ಆಗಿ ಒಂದೇ. ಇದನ್ನೆಲ್ಲ ಏನಂತಂದ ಹೇಳಿದ್ರೆ ಇದನ್ನ ಒಂದೇ ಹಿಡ್ಕೊಂತೀವಿ. ಸೊ ಇದನ್ ಬಿಟ್ಟು ಇದನ್ನ ಒಂದ್ ಬಿಟ್ಟು ಈ ಕಡೆ ಹೋಗ್ಬೇಕು. ಇಲ್ಲಿ ಜೇದ್ ಬಿಟ್ಟು ಒಂದ್ ಬಿಟ್ಟು ಏನಂತಂದ ಹೇಳಿ ಇದಕ್ ಟಚ್ ಮಾಡಿದ್ವಿ, ಸೇಮ್ ಅದೇ ತರ ಒಂದ್ ಬಿಟ್ಟು ಒಂದನ್ನ ಬಿಟ್ಟು ಏನಂತಂದ ಹೇಳಿದ್ರೆ ನೀವು ನೆಕ್ಸ್ಟ್ ನೋಡ್ಕೋಬೇಕು. ಅದೇನಂತಂದ ಹೇಳಿದ್ರೆ ಯಾವಾಗ್ಲೂ ಅಪೋಸಿಟ್ ಆಗಿರ್ತಾವ. ಕೇದ್ ಅಪೋಸಿಟ್ ಯಾವಾಗ್ಲೂ ಏನಾಗಿರತ್ತ? ಎಂ ಆಗಿರತ್ತ. ಇಲ್ಲಿ ಜೇದ್ ಅಪೋಸಿಟ್ ಏನಾಗಿರತ್ತ? ಓ ಆಗಿರತ್ತ. ಟಿದ್ ಅಪೋಸಿಟ್ ಏನಂತಂದ ಹೇಳಿದ್ರೆ ಎಚ್ ಆಗಿರತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಇದನ್ನೇನಂತಂದ್ರೆ ಈ ತರ ಬರ್ದಿದಾರ, ಇದನ್ನ ಈ ರೀತಿಯಾಗಿ ಬರ್ದಿದಾರ, ಹಂಗಾದ್ರ ಇದನ್ನ ಹೆಂಗ್ ಬರೀತಾರ ಅಂತ ಕ್ವಶನ್ ಕೇಳಿದಾರ. ಈಸಿ ಐತೆ ನೋಡ್ರಿ, ಟ್ರೈ ಮಾಡ್ರಿ. ವೆರಿ ಗುಡ್. ಗುಡ್. ಸೊ ಇಲ್ಲಿ ನೋಡ್ರಿ ಏನಂತ ಬರ್ದಾರ, ಇ ಎಲ್ ಏನ್ ಬಂದೈತಿ? ಲಾಜಿಕ್ ಏನ್ ಬಂದೈತ್ರೋ ನನಗಂತೂ ಗೊತ್ತಿಲ್ಲ, ನಾನು ಮಾಡಿಲ್ಲ ಇದನ್ನ. ಲಾಜಿಕ್ ಏನ್ ಬಂದೈತಿ? ಜಿ ಎನ್ ಜಿ ಎಕ್ಸ್ ಜಿ ಪಿ ಅಂತಂದೈತೆ. ಹಂಗಾದ್ರ ಟಿ ಡಬ್ಲ್ಯೂ ಇ ಎನ್ ಟಿ ವೈ ನ ಏನಂತ ಬರ್ದಾರ? ವಿ ವೈ ಜಿ ಪಿ ವಿ ಪ್ಲಸ್ 2 ನಾ? ಓಕೆ, ವೆರಿ ಗುಡ್. ನೋಡೋಣ. ಹಂಗಾದ್ರೆ ಎಫ್ ಒ ಆರ್ ಟಿ ವೈ ನ ಏನಂತ ಬರೀತಾರ? ನೀವು ಎಕ್ಸಾಮ್ ಬರ್ಯಾಕ ಹೋದ ಕಂಪಲ್ಸರಿ ಏನಂತಂದ್ ಬರ್ದಿಟ್ಕೊಬೇಕು, ಒಂದ್ ಹಾಳಿ ಕೊಟ್ಟಿರ್ತಾರ ಕಚ್ಚಾ ಬರ್ಯಾಕ, ಅದನ್ನ ಮೊದಲು ಹೋಗ್ಬಿಟ್ಟು ಈ ತರ ಎಲ್ಲ ಏನಂತಂದ್ ಹೇಳಿದ್ರೆ ಬರ್ದಿಟ್ಕೋಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಸಾಲ್ವ್ ಮಾಡೋತ್ನ, ಕ್ವಶನ್ ಸಾಲ್ವ್ ಮಾಡೋತ್ನಾಗ ಬರಂಗಿಲ್ಲ. ಅದೇನಂತ ಹೇಳ್ತಾರಲ್ಲ, ಮನಿಗ್ ಬೆಂಕಿ ಹತ್ತಿದ ತಕ್ಷಣ ಬಾವಿ ತೊಡಂಗಿಲ್ಲ, ಫಸ್ಟ್ ಬಾವಿ ತೊಡೆದಿಟ್ಕೊಂಡಿರ್ಬೇಕು. ದೊಡ್ಡವ್ರು ಹೇಳಿದಾರಿಲ್ಲ ಹಂಗ. ಸೊ ಮೊದ್ಲ ಏನಂತಂದ್ ಹೇಳಿದ್ರೆ ನಾವು ಈ ತರ ಎಲ್ಲಾನು ಹಾಕಿಟ್ಕೊಂಡಿರ್ಬೇಕು. ಸೊ ನೋಡ್ರಿ, ಇ ಅನ್ನ ಜಿ ಬಂದೈತೆ. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳು ಬಂದಾಗ ಫಸ್ಟ್ ಈ ರೀತಿಯಾಗಿ ಚೆಕ್ ಮಾಡ್ಬೇಕು, ಆಮೇಲೆ ಕ್ರಾಸ್ ಚೆಕ್ ಮಾಡ್ಬೇಕು, ಆಮೇಲೆ ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇ ದಿಂದ ಜಿ, ಇ ಇಲ್ಲೈತಿ, ಎಫ್ ಜಿ ಅಂದ್ರೆ ಒಂದ್ ಹೆಜ್ಜೆ 2 ಹೆಜ್ಜೆ ಪ್ಲಸ್ 2 ಆಗೈತಿ. ಹಂಗಾದ್ರ ನೆಕ್ಸ್ಟ್ ಎಲ್ ದಿಂದ ಎನ್ ಏನಾಗೈತಿ ನೋಡ್ರಿ, ಎಲ್ ದಿಂದ ಎನ್, ಎಲ್ ಎಲ್ಲೈತಿ? ಇಲ್ಲೇ ಐತಿ. ಒಂದ್ ಬಿಟ್ರು ನೆಕ್ಸ್ಟ್ ಹೋಗೈತೆ, ಇಲ್ಲೂ ಪ್ಲಸ್ 2 ಆಗೈತಿ. ನೆಕ್ಸ್ಟ್ ಇ ದಿಂದ ಜಿ, ಇಲ್ಲೂ ಪ್ಲಸ್ 2. ವಿ ದಿಂದ ಎಕ್ಸ್ 1 2, ಇಲ್ಲೂ ಕೂಡ ಪ್ಲಸ್ 2 ಅಂದ್ರೆ ಇ ದಿಂದ ಮತ್ ಜಿ ಪ್ಲಸ್ 2. ಎನ್ ದಿಂದ ನೋಡ್ರಿ 1 2, ಇಲ್ಲೂ ಕೂಡ ಪ್ಲಸ್ 2. ಹಂಗಾದ್ರೆ ನಮ್ಗೆ ಈಸಿಯಾಗಿ ಸಿಕ್ಬಿಡ್ತು, ನೆಕ್ಸ್ಟ್ ನೋಡ್ಕೊಳ್ಳೋದು ಬೇಡ, ಒಂದ್ ಪ್ರಾಪರ್ ಆಗಿರೋ ಲಾಜಿಕ್ ಸಿಕ್ತು. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಎಲ್ಲಾನು ಪ್ಲಸ್ 2 ನ ಇರತ್ತ. ಇಲ್ಲೆಲ್ಲಾದ್ರೂ ಪ್ಲಸ್ 2 ಪ್ಲಸ್ 3 ಈ ತರ ಎಲ್ಲಾದ್ರೂ ಕನ್ಫ್ಯೂಸ್ ಬಂತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಒಂದ್ ಚೆಕ್ ಮಾಡ್ಕೋಬೇಕು. ಇಲ್ಲ ಇಲ್ಲಿ ಪ್ರಾಪರ್ ಆಗಿರೋ ಒಂದು ಲಾಜಿಕ್ ನಮ್ಗೆ ಸಿಕ್ತು ಅಂತಂದ್ ಹೇಳಿದ್ರೆ ಫಸ್ಟ್ನೇ ಸಾಲ್ವ್ ಮಾಡ್ಕೊಳ್ಳುವಾಗ
ನೆಕ್ಸ್ಟ್ ಸಾಲ್ವ್ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ಟೈಮ್ ವೇಸ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ಕೋಬೇಕು. ನಾನು ಹೇಳಂಗಿಲ್ಲ, ನೀವು ಹೇಳ್ಬಿಡ್ರ ಆನ್ಸರ್. +2 ಮಾಡ್ರೆ ಏನೇನ್ ಬರ್ತಾವ? ಎಫ್ ಅನ್ನ +2 ಮಾಡಿದ್ರೆ ಏನ್ ಬರುತ್ತ? 1 2 H ಬರುತ್ತ. ನೆಕ್ಸ್ಟ್ ಓ ಅನ್ನ +2 ಮಾಡಿದ್ರ ಓ 1 2 Q ಬರುತ್ತ. ನೆಕ್ಸ್ಟ್ ಆರ್ ಅನ್ನ ಪ್ಲಸ್ ಮಾಡಿದ್ರೆ ಟಿ ಬರುತ್ತ. ನೆಕ್ಸ್ಟ್ ಇದು ವಿ ಬರುತ್ತ, ಇದು ಎ ಬರುತ್ತ. ಸೊ ನಮ್ದು ಆಪ್ಷನ್ 1 ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈ ಸಮೀಕರಣವನ್ನ ಸರಿ ಮಾಡಲು 2 ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕಂತಂದ್ ಹೇಳಿದಾರೆ. 2 ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕಂತ ಹೇಳಿದಾರೆ. ಯಾವ 2 ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು ನೋಡ್ರಿ. ಟ್ರೈ ಮಾಡ್ರಿ ಇದನ್ನ. ಇದು ಅಪ್ಲೈ ಮಾಡ್ರು, ನಾನು ಹೇಳ್ಕೊಟ್ಟಿದ್ದನ್ಲ, ಟ್ರಿಕ್ಸ್ ಅಪ್ಲೈ ಮಾಡ್ರಿ. ಟ್ರಿಕ್ಸ್ ಅಪ್ಲೈ, ಎಲ್ಲಾ ಕಡೆ ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು. ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸ್ ಗಳು ಬಾಳ ಅಂದ್ರೆ ಬಾಳ ಅಪ್ಲೈ ಆಗ್ತಾವ. ಸ್ಕೋರ್ ಆರಾಮಾಗಿ ಮಾಡ್ಕೋಬಹುದು, ಬಾಳ ಟೈಮ್ ವೇಸ್ಟ್ ಆಗಂಗಿಲ್ಲ. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆಲ್ಲ ಟ್ರಿಕ್ಸ್. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇರುವಂತ ಆಪ್ಷನ್ ಅನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಡಿವೈಡೆಡ್ ಬೈ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಇಂಟು ಇರೋದನ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ಡಿವೈಡೆಡ್ ಬೈ ಯಾವ್ದೈತಿ? ಸೆಕೆಂಡ್ ಒನ್ ಐತೆ. ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗೈತೆ ಅಂತ ಹೇಳಿದ್ರೆ ನಾನು ಫಸ್ಟ್ ಅದನ್ನ ಸಾಲ್ವ್ ಮಾಡ್ತೀನಿ. 15 ಡಿವೈಡೆಡ್ ಬೈ 9 ಇಂಟು 8 ಪ್ಲಸ್ 12 ಮೈನಸ್ 4 17. ಸೊ ಇಲ್ಲೇನ್ ಮಾಡ್ಬೇಕು ಸರ್? ಪ್ಲಸ್ ಇದ್ದಲ್ಲಿ ಪ್ಲಸ್ ಎಲ್ಲೈತಿ, ಇಲ್ಲಿ ಡಿವೈಡೆಡ್ ಬೈ ಬರಿಬೇಕು. ಡಿವೈಡೆಡ್ ಬೈ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಪ್ಲಸ್ ಬರಿಬೇಕು. ಸೊ ನಮ್ಗೆ ಕನ್ಫ್ಯೂಸ್ ಆಗೋದ ಬೇಡ. ಬರೀರಿ ನೆಕ್ಸ್ಟ್ 15 ಪ್ಲಸ್ 9 ಇಂಟು 8. ಇದು ಡಿವೈಡೆಡ್ ಬೈ 12 ಕೆಳಗಡೆ ಮಾಡ್ಕೊಂತೀನಿ. ಸೊ ಅದಾದ ನಂತರ -4 ಈ ತರ ಐತೆ. ಇದನ್ನೆಲ್ಲ ಮಾಡ್ರೆ 17 ಬರ್ಬೇಕು. ಸೊ ಇಲ್ಲಿ ನೋಡ್ರಿ, ಸಾಲ್ವ್ ಮಾಡಕ್ ಹೋದ್ರೆ ಏನ್ ಬರ್ತೈತಿ ಆನ್ಸರ್? ಸೊ ಇಲ್ಲಿ ನೋಡ್ರಿ ಸರ್, 3 3 9 ರೀ, 3 4 12 ರೀ, 4 1 4 2. ಸೊ ಏನ್ ಉಳಿತ್ ನೋಡ್ರಿ? 15 ಪ್ಲಸ್ 3 2 6 ಉಳಿತ್ರಿ, -4. ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಪ್ಲಸ್ ಮೈನಸ್ ಅಂತ ಬಂದಾಗ ಬೋರ್ಡ್ಮಾಸ್ ರೂಲ್ ಪ್ರಕಾರ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಕೊಬೇಕು ಬೋರ್ಡ್ಮಾಸ್ ರೂಲ್ ಪ್ರಕಾರ. ಸೊ 15 ಪ್ಲಸ್ 6 ಎಷ್ಟಾಗತ್ತೆ? 21 ಆಗತ್ತೆ. 21 ಮೈನಸ್ 4 ಮಾಡ್ರೆ ಎಷ್ಟು ಬರ್ತೈತಿ ಆನ್ಸರ್? 17 ಬರುತ್ತೆ. ನೋಡ್ರು, ಏನ್ ನಿಮ್ಗ ನಾನು ಹೇಳಿರೋ ಟ್ರಿಕ್ಸ್ ಗಳೆಲ್ಲ ವರ್ಕ್ ಆಗತ್ತವೋ ಇಲ್ಲೋ? ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದೈತೋ ಇಲ್ಲೋ ನಾವ್ ಹೆಂಗ್ ಬೇಕಾದಂಗ ಈ ಸರಿ ಪಾಸ್ ಮಾಡ್ದೇವ್ ಅಂತಂದ್ ಹೇಳಿ? ಅಲ್ಲ, ನನ್ ಕಡೆ ಕೋಚಿಂಗ್ ಬಂದು ಒಂದ್ ಸ್ವಲ್ಪ ಏನ್ರ ಯೂಸ್ ಆಗೈತಲ್ಲ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ABCDEFG 7 ಜನ ಇದಾರ. ವೃತ್ತಾಕಾರದ ಮೇಜಿನ ಸುತ್ತಲ್ ಕುತ್ಕೊಂಡಿದಾರ, ಮುಖ ಮಾಡಿದಾರ. ಇಲ್ಲಿ ಏನ್ ಮಾಡ್ಬೇಕು? ಇಂಥದ್ರಲ್ಲಿ ಜಾಸ್ತಿ ಯಾರ ಹೆಸರು ಯೂಸ್ ಮಾಡಿದಾರಲ್ಲ, ಜಾಸ್ತಿ ಯಾರ ಹೆಸರು ಯೂಸ್ ಮಾಡಿದಾರ ಅವ್ರನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಅಂದ್ರನ ಕರೆಕ್ಟ್ ಆಗಿ ಬರ್ತೈತಿ. ಇಲ್ಲ ಅಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಆಗತ್ತೆ. ಜಾಸ್ತಿ ಯಾವ ಸೆಂಟೆನ್ಸ್ ಅಲ್ಲಿ ಯಾರ ಹೆಸರು ಯೂಸ್ ಮಾಡಾರಲ್ಲ ಆ ಸೆಂಟೆನ್ಸ್ ನ ಮೊದಲು ಸಾಲ್ವ್ ಮಾಡ್ಕೊಡ್ರಿ. ಆನ್ಸರ್ ಪಕ್ಕಾ ಬರುತ್ತೆ. ಟ್ರೈ ಮಾಡ್ರಿ. ವೆರಿ ಗುಡ್, ಗುಡ್. ಸೊ ಇಲ್ಲಿ ನೋಡ್ರಿ ಎಲ್ಲಾರು, ಇಲ್ಲಿ ನೋಡ್ರಿ 7 ಜನ ಅದರ, ವೃತ್ತಾಕಾರದಲ್ಲಿ ಕೂತ್ಕೊಂಡಿದಾರ, ಮೇಜಿನ ಹೊರಭಾಗಕ್ಕೆ ಮುಖ ಮಾಡಿದಾರೆ. ಮೇನ್ ಅದು ಇಂಪಾರ್ಟೆಂಟ್. ಯಾರಾದ್ರೂ ಮಿಸ್ ಮಾಡಿದ್ರಿ ಅಂತಂದ ಹೇಳಿದ್ರೆ ರಾಂಗ್ ಆಗಿಬಿಡ್ತೈತಿ. ಸೊ 7 ಜನ ಇದಾರ. 1 2 3 4 5 6 7 ಜನ. ಇವರೆಲ್ಲ ಏನಂತಂದ ಹೇಳಿದ್ರೆ ಮುಖ ಹೊರಗಡೆ ಮಾಡಿದಾರ. ಮುಖ ಏನಪ್ಪಾ ಅಂತಂದ ಹೇಳಿದ್ರೆ ಒಳಗಡೆ ಮಾಡಿಲ್ಲ. ನೆನಪಿಟ್ಕೊಡ್ರಿ, ಇದು ಬಾಳ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಹೋಗ್ತಾವ. ಮುಖ ಹೊರಗಡೆ ಮಾಡಿದಾರ. ಹೊರಗಡೆ ಮಾಡಿದಾರ ಅಂತಂದ್ ಹೇಳಿದ್ರೆ ಈ ಕಡೆ ಏನೈತಲ್ಲ ಇದನ್ನ ಅಷ್ಟು ತಗೊಳ್ಳೋಣ. ಇದು ನಾನ್ ಕೂತದ ಕಡೆ ಮುಖ ಐತಿ ಅಂದ್ರೆ ಈ ಕಡೆ ಸೈಡ್ ಏನಂತಂದ್ ಹೇಳಿದ್ರೆ ರೈಟ್ ಆಯ್ತು. ಇದು ರೈಟ್ ಆಗತ್ತ, ಈ ಕಡೆದ್ ರೈಟ್ ಆಗತ್ತ, ಈ ಕಡೆದ್ ರೈಟ್ ಆಗತ್ತ, ಇದು ರೈಟ್ ಆಗತ್ತ, ಇದು ರೈಟ್, ಇದು ರೈಟ್. ಒಂದ್ಸರಿ ಹಿಂಗ್ ಬರ್ಕೊಂಡ್ಬಿಟ್ರಿ ಅಂತಂದ್ ಹೇಳಿದ್ರೆ ಕೆಲ್ಸ ಈಸಿ ಆಗಿಬಿಡ್ತೈತಿ. ನೆಕ್ಸ್ಟ್ ಏನೈತಿ? ಇದೆಲ್ಲ ಮುಗೀತು ಸರ್. ಡಿ ಅವರು ಜಿ ಅವರ ತಕ್ಷಣದ ಬಲಕ್ ಕುತ್ಕೊಂಡಿದಾರ. ಎ ಅವರು ಸಿ ಇ, ಆಮೇಲೆ ಬಿ ಎಫ್ ಅಂತಂದೈತ. ನೆಕ್ಸ್ಟ್ ಜಿ ಸಿ ಅಂತಂದೈತ. ನೆಕ್ಸ್ಟ್ ಇ ಡಿ ಅಂತಂದೈತೆ. ಓಕೆ ಸರ್, ಇಲ್ಲಿಂದ ನೋಡೋಣ. ಇದನ್ನ ಮೊದಲು ಸಾಲ್ವ್ ಮಾಡ್ಕೊಳ್ಳೋಣ, ಆಮೇಲೆ ಇದನ್ನ ಮೊದಲು ಸಾಲ್ವ್ ಮಾಡ್ಕೊಳ್ಳೋಣ. ಈಸಿಯಾಗಿ ಏನಂತಂದ್ ಹೇಳಿ ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ಏನ್ ಮಾಡ್ಕೊಳ್ಳೋಣ? ಈ ನಡ್ಬೇಕು ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಮೊದಲು. ಯಾಕಂತಂದ್ ಹೇಳಿದ್ರೆ ಇಲ್ಲೂ ಐತೆ, ಇಲ್ಲೂ ಐತೆ. ಯಾವ್ದಾದ್ರು ನೋಡ್ಕೋದು, ಯಾವ್ದಾದ್ರು ಮಾಡಿ ನಡೀತಿ.
ಫಸ್ಟ್ ನಾನು ಇ ಅಂತಂದ್ ಹೇಳಿ ಬರ್ಕೊಂತೀನಿ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇ ಬರ್ಕೋತೀನಿ, ಅಥವಾ ಇಲ್ಲೇ ಎಲ್ಲಾದ್ರೂ ಬರ್ಕೊಡ್ರಿ. ಇ ಅವರು ಡಿ ಯ ಪಕ್ಕದಲ್ಲಿ ಕೂತ್ಕೊಂಡಿದಾರ ಅಂತಂದೈತೆ. ಡಿ ಅವರ ಪಕ್ಕದಲ್ಲಿ ಕೂತ್ಕೊಂಡಿದಾರ, ಅಥವಾ ಇನ್ನೊಂದೇನ್ ತಗೊಳ್ಳೋಣ, ಬೇರೆ ಯಾವ್ದಾದ್ರು ತಗೊಂತೀರಾ ಅಂತಂದ್ ಚೆಕ್ ಮಾಡ್ರಿ. ಇದಕ್ಕಿಂತ ಫುಲ್ ನಿಖರವಾಗಿರೋದು ಆನ್ಸರ್ ಎಲ್ಲಾದ್ರೂ ಆಯ್ತಾ? ನಿಖರವಾಗಿ, ತುಂಬಾ ನಿಖರವಾಗಿರ್ಬೇಕು. ಇದ್ರಲ್ಲಿ 100% ಮಾಹಿತಿ ಇರುವಂತದ್ದು ಒಂದ್ ಯಾವ್ದಾದ್ರು ಸೆಂಟೆನ್ಸ್ ಐತಾ? 100% ಮಾಹಿತಿ ಇರಬೇಕು. ಇವೆಲ್ಲ ಏನಂತಂದ್ ಹೇಳಿದ್ರೆ ಇ ಅವರು ಡಿ ಯ ಪಕ್ಕದಲ್ಲಿ ಯಾವ ಕಡೆ ಸೈಡ್ ಕೂತ್ಕೊಂಡಿದಾರ ಅಂತ ಗೊತ್ತಿಲ್ಲ. ನಿಖರವಾಗಿರೋದು ಎಲ್ಲೈತೆ ನೋಡ್ಬೇಕು ಇವಾಗ 100%. ಓಕೆ ಸರ್ ಬಲಕ್ ಕೂತ್ಕೊಂಡಿದಾರ ಅಂತಂದ್ ಹೇಳಿ ನಿಖರವಾಗೈತೆ ಬಲಕ್ ಅಂತಂದ್ ಹೇಳಿ. ಸೊ ಅಂದ್ರೆ ನಾವು ಇದನ್ನ ತಗೋಬೇಕು. ಮೊದಲು ಏನಂತಂದ್ ಹೇಳಿದ್ರೆ ಎಲ್ಲಾದ್ರೂ ಜಿ ಬರ್ಕೊಡ್ರಿ, ಎಲ್ಲಾದ್ರೂ ಜಿ ಬರ್ಕೊಂತ. ಸರ್ ನಾನು ಇಲ್ಲಿ ಜಿ ಅಂತಂದ್ ಬರ್ಕೊಂತೀನಿ, ಇದ್ ನನಗ್ ಬೇಡ ಇದು ಇವಾಗ. ಅಯ್ಯೋ ಎಲ್ಲಾನು ಹೋಯ್ತಾ, ಇರ್ರಪ್ಪ. ಓಕೆ, ಕಂಪ್ಲೀಟ್ ಆಗಿ ನಿಖರವಾಗಿರೋದು ಯಾವ್ದು ಆನ್ಸರ್ ಐತಿ? ಡಿ ಅವರು ಜಿ ಅವರ ಪಕ್ಕದಲ್ಲಿ ಅಂತಂದ್ ಐತಿ. ಎಲ್ಲಾದ್ರೂ ಬರ್ಕೊಡ್ರಿ. ಇಲ್ಲಿ ಜಿ ಅಂತ ಬರ್ಕೊನಿ. ಜಿ ಅವರ ಬಲ ಭಾಗಕ್ಕೆ, ಬಲ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್, ಇಲ್ಲಿ ಯಾರು ಕೂತ್ಕೊಂಡಿದಾರ? ಸರ್ ಡಿ ಕೂತ್ಕೊಂಡಿದಾನ. ಇದು ಕಂಪ್ಲೀಟ್ ಆಯ್ತಾ? ಫಸ್ಟ್ ಒನ್ ಎಲ್ರಿಗೂ ಅರ್ಥ ಆಯ್ತಾ? ಸರ್ ನಾನು ಜಿ ತಗೊಂಡೆ, ಎಲ್ಲೋ ಒಂದ್ ಕಡೆ ತಗೊಳ್ರಿ, ಜಿ ಇಲ್ಲಿ ತಗೊಂಡಿ, ಜಿ ಅವರ ಬಲಕ್ಕೆ ಡಿ ಕೂತ್ಕೊಂಡಿದ್ದಾನ. ಫಸ್ಟ್ ಲೈನ್ ಅರ್ಥ ಆಯ್ತು, ಎಲ್ರು ಹೂ ಅಂದ್ಬಿಡ್ರಿ. ನೆಕ್ಸ್ಟ್ ಏನ್ ತಗೋಣ? ಇದನ್ನ ತಗೋಣ. ಇ ಅವರು ಡಿ ಅವರ ಪಕ್ಕದಲ್ಲಿ. ಡಿ ಪಕ್ಕ ಆಲ್ರೆಡಿ ಜಿ ಅದಾನ, ಇನ್ನೊಂದ್ ಪಕ್ಕ ಅಷ್ಟ ಉಳಿತಲ್ಲ, ಇಲ್ಲಿ ಯಾರು ಬರ್ತಾರ? ಇಲ್ಲಿ ಯಾರು ಅಂತಂದ್ ಹೇಳಿದ್ರೆ ಇ ಬರ್ತಾನ. ಇದು ಎಲ್ರಿಗೂ ಅರ್ಥ ಆಯ್ತಾ? ಈ ಸೆಂಟೆನ್ಸ್ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ತಗೊಳ್ಳೋಣ? ಈ ಲೈನ್ ತಗೊಳ್ಳೋಣ. ಸಿ ಮತ್ತು ಇ ನಡುವೆ ಆಲ್ರೆಡಿ ಇ ಐತಿ, ಸಿ ಮತ್ತು ಇ ನಡುವೆ ಎ ಬರ್ತಾನ ಅಂತಂದ್ರೆ ಆಲ್ರೆಡಿ ಇ ಐತಿ. ಹಂಗಾದ್ರೆ ನಾವು ಇಲ್ಲಿ ಏನ್ ಬರ್ಕೋಬೇಕು? ಸಿ ಬರ್ಕೋಬೇಕು. ಸಿ ಬರ್ಕೋಬೇಕು ಅಂದ್ರೆ ಇಲ್ಲಿ ನಡುವೆ ಯಾರು ಬರ್ತಾರ? ಎ ಬರ್ತಾನ. ನಮ್ಗೆ ಫಸ್ಟ್ ನಾವು ಸೆಂಟೆನ್ಸ್ ಬಲ ಮತ್ತು ಎಡ ಯಾರಾದ್ರೂ ಹಿಂಗ್ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ಇದು 100% ಮಾಹಿತಿ ಇರೋದು. ಅಕ್ಕ ಪಕ್ಕ ಕೊಟ್ಟಿದ ಅಂತಂದ್ ಹೇಳಿದ್ರೆ 100% ಅಲ್ಲ, 50-50, ಎಡಕ್ಕೂ ಆಗ್ಬೋದು ಬಲಕ್ಕೂ ಆಗ್ಬೋದು. ಮೊದಲು 100% ಇರೋದು ತಗೋಬೇಕು, ಅವಾಗ ಆನ್ಸರ್ ಕರೆಕ್ಟ್ ಆಗತ್ತೆ. ಇಲ್ಲಾಂದ್ರೆ ಕೆಲವೊಂದ್ ಜನರು ತಪ್ಪಾಗತ್ತ. ನೆಕ್ಸ್ಟ್ ಇನ್ನೇನ್ ಉಳಿತು? ಬಿ ಅವರು ಎಫ್ ನ ತಕ್ಷಣದ ಎಡಕ್ಕೆ ಕೂತ್ಕೊಂಡಿದ್ದಾರೆ ಅಂತಂದ್ ಹೇಳಿ. ಸೊ ಇವಾಗ ನಾವು ಇಲ್ಲಿ ನೋಡ್ರಿ, ಎಫ್ ಇಲ್ಲಿ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಎಫ್ ನ ಎಡ ಅಂತಂದ್ ಹೇಳಿದ್ರೆ ಈ ಕಡೆ ಬರುತ್ತ. ಎಫ್ ನ ಎಡಕ್ಕೆ ಯಾರು ಕೂತ್ಕೊಂಡಿದಾರೆ? ಬಿ. ಅಂದ್ರೆ ಇಲ್ಲಿ ಎಫ್ ಬರಂಗಿಲ್ಲ, ಅಂದ್ರೆ ಇಲ್ಲಿ ಬರ್ತಾನೆ ಎಫ್. ಇವನು ಎಡಕ್ಕೆ ಏನಂತಂದ್ ಹೇಳಿದ್ರೆ ಬಿ ಬರ್ತಾನ. ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್. ಹಂಗಾದ್ರೆ ನಮ್ ಕ್ವಶನ್ ಏನೈತಿ? ಎಫ್ ನ ಬಲಕ್ಕೆ, ಎಫ್ ನ ಬಲ ಯಾವುದು? ಈ ಕಡೆ ಬರುತ್ತೆ. ಆನ್ಸರ್ ನಮ್ದ ಜಿ ಬರುತ್ತೆ. ಇಷ್ಟೇ. ಸೊ ಈ ರೀತಿಯಾಗಿ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾರ, ಸಾಲ್ವ್ ಮಾಡ್ಕೊಬೇಕು. ಇದ್ರ ಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ನಾನು 2 ವಿಡಿಯೋಸ್ ಗಳನ್ನ ಮಾಡಿದೀನಿ. ಯಾರಿಗಾದ್ರೂ ಇನ್ನೂ ಕನ್ಫ್ಯೂಸ್ ಇತ್ತಂದ್ರೆ ಇನ್ನೂ ಒಂದು 3-4 ಸರಿ ನೋಡ್ರಿ, ಅಲ್ಲಿ ನಾನು ಏನೇನ್ ಮಾಡಿದನ್ ಟ್ರೈ ಮಾಡ್ರಿ. ಒಂದ್ಸರಿ ನೋಟ್ಸ್ ಮಾಡ್ಕೊಳ್ರಿ, ನಿಮ್ಗ ಹೆಂಗ ಅರ್ಥ ಆಗತ್ತಲ್ಲ. ನಿಮ್ಮ ಆಡು ಭಾಷೆದೊಳಗಡೆ ಬರ್ಕೋತಿರ್ಲ, ಎಡಕ್ ತಗೊಂಡೆ ಬಲಕ್ ತಗೊಂಡೆ ಅಂತಂದ್ ಹೇಳಿ ಸೇಮ್ ಹಂಗ ಬರ್ಕೊಡ್ರಿ. ಒಂದ್ಸರಿ ಪ್ರಾಕ್ಟೀಸ್ ಮಾಡ್ರಿ, ಇನ್ನೊಂದ್ಸರಿ ಯಾರಿಗಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗತ್ತಿದ್ದು ಅಂತಂದ್ ಹೇಳಿದ್ರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗ ಎಷ್ಟು ಕರೆಕ್ಟ್ ಆಗತ್ತೋ ಎಷ್ಟು ರಾಂಗ್ ಆಗತ್ತೋ ಎನಿಸ್ಬೇಕು ನೀವು. ನೀಡಲಾದ ಪದಗಳನ್ನ ಇಂಗ್ಲಿಷ್ ಶಬ್ದಕೋಶದಲ್ಲಿ ಕಾಣಿಸಿಕೊಳ್ಳುವಂತ ಡಿಕ್ಷನರಿ ಪ್ರಕಾರ ಬರಿಬೇಕು. ಯಾವ ಪದವು 5ನೇ ಸ್ಥಾನದಲ್ಲಿ ಬರುತ್ತಂತ ಕೇಳಿದಾರೆ. ಈಗ ನಮ್ಗ ಸೀರಿಯಸ್ ಕೇಳಿಲ್ಲ, ಹೆಂಗ್ ಬರುತ್ತಂತಂದ್ ಹೇಳಿ 5ನೇ ಪ್ಲೇಸ್ ಅಲ್ಲಿ ಯಾವ್ದು ಬರುತ್ತಂತಂದ್ ಹೇಳಿ ಟ್ರೈ ಮಾಡ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ನೀವು ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ರಿ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇಲ್ಲಿ ಡಬ್ಲ್ಯೂ ಐತೆ, ಎಲ್ಲಾ ವರ್ಡ್ಸ್ ಅಲ್ಲಿ ಡಬ್ಲ್ಯೂ ಐತೆ. ಡಬ್ಲ್ಯೂ ತಗೊಂಡ್ ನಮ್ಗೆ ಏನಂತಂದ್ ಹೇಳಿದ್ರೆ ಅನುಕ್ರಮದಲ್ಲಿ ಬರೆಯಾಕ್ ಬರಂಗಿಲ್ಲ. ಎಲ್ಲಾ ಸೇಮ್ ಅದಾವ, ಹೆಂಗ್ ಬರೀತೀರಿ ಅನುಕ್ರಮದಾಗ? ಬರೆಯಾಕ್ ಬರಂಗಿಲ್ಲ. ಅವಾಗ ಎಲ್ಲಾ ಕಡೆ ಸೆಕೆಂಡ್ ಲೆಟರ್ ನೋಡ್ಬೇಕು, ಅವು ಕೂಡ ಸೇಮ್ ಇದಾವ. ಸೆಕೆಂಡ್ ಲೆಟರ್ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಇದಾವ, ಏನು ಮಾಡಕ್ ಬರಂಗಿಲ್ಲ. ಅದಾದ ನಂತರ ಥರ್ಡ್ ಲೆಟರ್ ತಗೋಬೇಕು. ಇವಾಗ ಥರ್ಡ್ ಲೆಟರ್ ನೋಡ್ರಿ, ಎಲ್ಲಾ ಕಡೆ ಸೇಮ್ ಇದಾವ. ಇನ್ ನೆಕ್ಸ್ಟ್ ಏನ್ ಉಳಿತು? ಒಂದ್ರಲ್ಲಿ ಪಿ ಉಳಿತು, ಇದ್ರಲ್ಲಿ ಎಲ್ ಇ ಅಂತಂದ್ ಉಳಿತು, ಇದ್ರಲ್ಲಿ ಏನ್ ಉಳಿತು? ಟಿ ಇ ಅಂತಂದ್ ಉಳಿತು, ಇದ್ರಲ್ಲಿ ಎಸ್ ಕೆ ಅಂತಂದ್ ಉಳಿತು, ಇದ್ರಲ್ಲಿ ಎಫ್ ಎಫ್ ಅಂತಂದ್ ಉಳಿತು. ಸೊ ಇವಾಗ ನಾವು ಬರ್ಕೊಂತ ಹೋಗೋನು. ಸೊ ಮೊದ್ಲ ಏನಂತಂದ್ ಹೇಳಿದ್ರೆ ಪಿ ಅಂತಂದ್ ಐತೆ. ಪಿ ಅಂತಂದ್ ಎಲ್ಲೈತಿ? ಇಲ್ಲಿ ಏನಂತಂದ್ ಹೇಳಿದ್ರೆ 1 ಬರುತ್ತ. ನೆಕ್ಸ್ಟ್ ಎಲ್ ಎಲ್ಲೈತಿ? ಇಲ್ಲಿ ಐತಿ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 2 ಬರುತ್ತ. ನೆಕ್ಸ್ಟ್ ನೋಡ್ರಿ ಟಿ ಐತಿ. ಟಿ ಎಲ್ಲೈತಿ? ಇಲ್ಲಿ 3 ಬರುತ್ತ. ನೆಕ್ಸ್ಟ್ ಎಸ್ ಅಂತಂದ್ ಐತೆ, ಸನದ್ ಮಾಡ್ಕೋತೀನಿ ನೋಡ್ರಿ. ಎಸ್ ಇಲ್ಲಿ ಐತಿ. ಎಸ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ 4 ಬರುತ್ತ. ನೆಕ್ಸ್ಟ್ ಏನೈತಿ? ಎಫ್ ಅಂತಂದ್ ಐತೆ, ಎಫ್. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ 5ನೇದ್ ಬರುತ್ತ. ಅನುಕ್ರಮವಾಗಿ ಇಂಗ್ಲಿಷ್ ಡಿಕ್ಷನರಿ ತಕ ಬರ್ಕೊಂಡ್ ಹೋದ್ರಿ ಅಂತಂದ್ ಹೇಳಿದ್ರೆ ಏನ್ ಬರುತ್ತ? 5 2 1 4 3 ಅಂತಂದ್ ಹೇಳಿ ಬರುತ್ತ. 5 2 1 4 3. ಸೊ ಫೋರ್ತ್ ಏನೈತೆ? ಫೋರ್ತ್ ವರ್ಡ್ ಏನೈತೆ ಇಲ್ಲಿ? ಇಲ್ಲಿ ಫೋರ್ತ್ ವರ್ಡ್ ಏನೈತೆ?
ಫೋರ್ತ್ ವರ್ಡ್ ನೋಡ್ರಿ ಕರೆಕ್ಟ್ ಆಗಿ. ಸೊ 1 2 3 4 5. ಸೊ ಕರೆಕ್ಟ್ ಆಗಿ ಬರ್ಕೊಂಡ್ರಿ 5 2 1 4 3 ಅಂತ ಹೇಳಿ. ಇಲ್ಲಿ ನಮ್ಗೆ ಏನ್ ಕೇಳಿದಾರ, ಯಾವ ಪದವು 5ನೇ ಸ್ಥಾನದಲ್ಲಿ. ಇದು 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ. ನಾನ್ 4ನೇ ತಗೊಂತಿದ್ದೇನೆ, 4ನೇದಲ್ಲ 5ನೇದ್ ತಗೋಬೇಕು. 5ನೇದ್ ಯಾವ್ದೈತಿ ಇಲ್ಲಿ, ವೈಟ್ ಅಂತಂದೈತೆ. 5ನೇದ್ ಏನಂತಂದ್ ಹೇಳಿದ್ರೆ ವೈಟ್ ಅಂತಂದೈತೆ. ಇದು ಆಪ್ಷನ್ ಒಳಗಡೆ ಎಲ್ಲೈತಿ, ಸೊ ಲಾಸ್ಟ್ ಐತೆ. ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಎಲ್ರಿಗೂ ಅರ್ಥ ಆಯ್ತಾ ಇದು? ಮತ್ತೆ ಎದಕ್ ತಪ್ಪು ಮಾಡಿದ್ರಿ? 2 ಮಾರ್ಕ್ಸ್ ಹೊಯ್ಕೋತ ಹೋಗ್ತಿದ್ವಲ್ಲ. ಇಲ್ಲ ನಿಮ್ಗೆ ಈ ತರ ಹಾಕೊಂಡ್ ಮಾಡಕ್ ಬರಂಗಿಲ್ಲ? ಯಾಕೆ ನಿಮ್ ಜೀವನ ಅಲ್ಲ ಅದ? ಜಾಬ್ ಆಗ್ಬೇಕೋ ಬೇಡ? ಇದ ಓವರ್ ಕಾನ್ಫಿಡೆನ್ಸ್. ನನಗ್ ಬರ್ತೈತೆ, ಇದೇನ್ ಇಂಗ್ಲಿಷ್ ಡಿಕ್ಷನರಿ ಮೇಲೆ ಐತಿ, ನಾನು ಮಾಡ್ತಾನೆ ಇದನ್ನ. ನಾನೆಂದು ಅವನು ಹಾಳಾಗ್ ಹೋಗಿದ್ದಾನೆ. ಇವತ್ತು ನೀನ್ ಮೆರಿಬಹುದು, ನೆಕ್ಸ್ಟ್ ನಾನ್ ಮೆರಿಬಹುದು. ಒಬ್ಬರು ಚೆನ್ನಾಗಿ ಹೇಳ್ತಾರಲ್ಲ, ದೊಡ್ಡವ್ರು ಸುಮ್ನೆ ಹೇಳಂಗಿಲ್ಲ ಯಾವುದೇ ಮಾತುಗಳನ್ನ. ಕರೆಕ್ಟ್ ಆಗಿ ಓದ್ಕೊಳ್ರಿ, ಇನ್ನೂ ಟೈಮ್ ಐತೆ, ಇನ್ನೂ 1 ತಿಂಗಳೈತೆ. ನೆಕ್ಸ್ಟ್ ನೋಡ್ರಿ ಮಾಡ್. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ 1 ಐತೆ. ಅದಾದ ನಂತರ ನೆಕ್ಸ್ಟ್ ಏನಾಗೈತೆ, ಇಲ್ಲಿ 2 ಆಗಿದಾವ. ಬಟ್ ಅದ್ರ ಏನಂತಂದ್ ಹೇಳಿದ್ರೆ ಇಲ್ಲಿ ಟ್ರಯಾಂಗಲ್ ಐತಿ, ಇಲ್ಲಿ ಸರ್ಕಲ್ ಬಂದೈತೆ. ನೆಕ್ಸ್ಟ್ ಇಲ್ಲಿ ಟ್ರಯಾಂಗಲ್ ಐತಿ, ಅದಾದ ನಂತರ ನೆಕ್ಸ್ಟ್ ಸರ್ಕಲ್ ಬಂದೈತೆ, ನೆಕ್ಸ್ಟ್ ಟ್ರಯಾಂಗಲ್ ಬಂದೈತೆ. ಅಂದ್ರೆ ಒಂದೊಂದ್ ಏನಂತಂದ್ ಹೇಳಿದ್ರೆ ಇನ್ಕ್ರೀಸ್ ಆಗೈತಿ. ಬಟ್ ಅದ್ರ ಒಂದೊಂದ್ ಕಡೆ ಟ್ರಯಾಂಗಲ್ ಇನ್ಕ್ರೀಸ್ ಆಗೈತಿ, ಒಂದೊಂದ್ ಕಡೆ ಸರ್ಕಲ್ ಇನ್ಕ್ರೀಸ್ ಆಗೈತೆ. ಇನ್ ನೆಕ್ಸ್ಟ್ ಏನಾಗ್ಬೇಕು? ಸೊ ನಮ್ದು ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನ್ ಬರ್ಬೇಕು, ಟ್ರಯಾಂಗಲ್ ಬರ್ಬೇಕು, ನೆಕ್ಸ್ಟ್ ಸರ್ಕಲ್ ಬರ್ಬೇಕು, ಟ್ರಯಾಂಗಲ್ ಬರ್ಬೇಕು, ಸರ್ಕಲ್ ಬರ್ಬೇಕು. ಇಲ್ಲಿ ಆಲ್ರೆಡಿ ಐತಿ. ನೆಕ್ಸ್ಟ್ ಏನ್ ಬರ್ಬೇಕು ಸರ್, ಟ್ರಯಾಂಗಲ್ ಅಂತಂದ್ ಬರ್ಬೇಕು. ಇಲ್ಲಿ ನೋಡ್ರಿ, ನಮ್ದು ಆನ್ಸರ್ ಏನಂತಂದ್ ಹೇಳಿದ್ರೆ ಫಸ್ಟ್ 1 ಕರೆಕ್ಟ್ ಆಗತ್ತೆ. ಇದು ಉಲ್ಟಾ ಐತಿ, ಇದು ಆಗಂಗಿಲ್ಲ. ನೆಕ್ಸ್ಟ್ 1 ನೋಡ್ರಿ, ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ, ಇದು ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದು ಬರಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ಸೊ ಆಪ್ಷನ್ 1 ಕರೆಕ್ಟ್ ಆಗತ್ತ. ಈ ಕ್ವಶನ್ ನೋಡ್ರಿ, ಈ ತರ ಕ್ವಶನ್ಸ್ ಗಳನ್ನ ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕು. ಯಾಕಂತಂದ್ ಹೇಳಿದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತಾವ. ಇವು ಕರೆಕ್ಟ್ ಆದ್ವು ಅಂದ್ರ ನಮ್ಮ ಸ್ಕೋರ್ ಜಾಸ್ತಿ ಆಗ್ತಾವ. ಇಲ್ಲ ಅಂತಂದ್ ಹೇಳಿದ್ರೆ ಸ್ಕೋರ್ ಜಾಸ್ತಿ ಆಗಂಗಿಲ್ಲ. ಟ್ರೈ ಮಾಡ್ರಿ ಇದನ್ನ. ಸೊ ಓಕೆ, ಇಲ್ಲಿ ನೋಡ್ರಿ, ಓಕೆ ಎಷ್ಟೋ ಜನ ಸಾಲ್ವ್ ಮಾಡ್ಯಾರಿ. ಇವಾಗ ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ, ಏನೇನ್ ಕೊಟ್ಟಿದ್ದಾನೆ ಏನೇನಿಲ್ಲ. ಫಸ್ಟ್ ಹೇಳಿಕೆಗಳನ್ನ ನೋಡ್ಕೋಬೇಕು. ಎಲ್ಲಾ ಡಬ್ಲ್ಯೂಗಳು ಸಿ ಗಳಾಗಿದಾವ ಅಂತಂದ್ ಹೇಳಿದ್ರೆ, ಎಲ್ಲಾ ಅಂತಂದ್ ಹೇಳಿದ್ರೆ ನಾವ್ ಏನಂತಂದ್ ಹೇಳಿದ್ರೆ ನಿಮ್ಗೆ ಟ್ರಿಕ್ಸ್, ಎಲ್ಲಾ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಈ ತರ ಬರ್ಬೇಕು. ಸಿಂಪಲ್ ಆಗಿ ಈ ತರ ಬರ್ಬೇಕು. ಫಸ್ಟ್ 1 ಇಲ್ಲಿ ಬರಿಬೇಕು. ಎಲ್ಲಾ ಅಂತಂದ್ ಹೇಳಿದ್ರೆ ಎಲ್ಲಾ ಡಬ್ಲ್ಯೂ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಡಬ್ಲ್ಯೂ ಅನ್ಕೊಳ್ರಿ. ಎಲ್ಲಾ ಡಬ್ಲ್ಯೂಗಳು ಏನಂತಂದ್ ಹೇಳಿದ್ರೆ ಏನಾಗಿದಾವು, ಸಿ ಗಳಾಗಿದಾವು. ಇದು ಸಿ ಅಂತಂದ್ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡ್ರಿ, ಕೆಲವು ಪಿಗಳು. ಕೆಲವು ಅಂತಂದ್ ಹೇಳಿ ಬಂದ್ರೆ ಯಾವ ತರ ಬರ್ಬೇಕು, ನಮ್ದು ವೆನ್ ಡಯಾಗ್ರಾಮ್ ಈ ತರ ಬರ್ಬೇಕು. ಕೆಲವು ಅಂತಂದ್ ಹೇಳಿದ್ರೆ ಈ ತರ ಬರ್ಬೇಕು. ಸೊ ಆಲ್ರೆಡಿ ಡಬ್ಲ್ಯೂ ಐತೆ, ಕೆಲವು ಪಿಗಳು ಅಂತಂದ್ ಹೇಳಿದ್ರೆ ಈ ತರ ಬಂದು ಇಲ್ಲಿ ಪಿ ಅಂತ ಬಂತು. ಕ್ಲಿಯರ್ ಎಲ್ರಿಗೂ? ಸೊ ಇದನ್ನ ಸ್ವಲ್ಪ ದೊಡ್ಡದಾಗಿ ಬರಿತೀನಿ ನೋಡ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಡಬ್ಲ್ಯೂ, ಅದಾದ ನಂತರ ಇದೇನಂತಂದ್ ಹೇಳಿದ್ರೆ ಪಿ. ಸೊ ಇವಾಗ ನಮ್ ತೀರ್ಮಾನಗಳನ್ನ ಸೇಮ್ ಅದೇ ತರ ಬರ್ಕೋಬೇಕು. ಫಸ್ಟ್ನೇ ತೀರ್ಮಾನ, 1ನೇ ತೀರ್ಮಾನ ಕೆಲವು ಅಂತಂದೈತೆ. ಕೆಲವು ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಬೇಕು. ಕೆಲವು ಸಿ ಗಳು ಏನಂತಂದ್ ಹೇಳಿದ್ರೆ ಪಿ ಗಳಾಗಿದಾವ. ಈ ತರ ಡಯಾಗ್ರಾಮ್ ಐತಾ ಇದ್ರಲ್ಲಿ. ಅಥವಾ ಈ ತರ ಬಂದಾಗ, ಈ ತರ ಓವರ್ ಆಗಿ ಮೇಲ್ಗಡೆ ಬಂದಿರತ್ತಲ್ಲ, ಅವಾಗ ನಿಮ್ಗೆ ಸಪರೇಟ್ ಆಗಿ ಒಂದು ಕ್ಲಾಸ್ ಮಾಡಿ ನಾನು ಹೇಳಿದೀನಿ, ಗೊತ್ತೈತಿ ನಿಮ್ಗೆ, ನೆನಪೈತಿ? ಈ ಹೇಳಿಕೆಗಳು ಅಂತ ಬಂದಾಗ ಈ ತರಾನೇ 100% ಇದೇ ತರ 100% ಬರ್ತಾವ. ಸೊ ಅದಕ್ಕೋಸ್ಕರ ಇನ್ನೊಂದ್ಸರಿ ಹೋಗಿ ನೋಡ್ರಿ, ಹೇಳಿಕೆಗಳು 2 ವಿಡಿಯೋ ಅದಾವ. ಅಥವಾ ಅಂತಂದ್ ಹೇಳಿದ್ರೆ ಈ ತರ ಬಂದಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ಕೋಬೇಕು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದೆಲ್ಲಾ ಸಿ. ಸೊ ಇದ್ರಲ್ಲಿ ಕೆಲವೊಂದ್ ಏನಂತಂದ್ ಹೇಳಿದ್ರೆ ಪಿ ಆಗಿದಾವ. ಈ ತರ ಡಯಾಗ್ರಾಮ್ ಐತಾ, ಈ ತರ ಇದ್ರೂ ಓಕೆ, ಈ ತರನು ಇದ್ರು ಓಕೆ. ಯಾವ್ದೈತಿ ಇದ್ರೊಳಗ? ಈ ತರ ಏನಂತಂದ್ ಹೇಳಿದ್ರೆ ಡಯಾಗ್ರಾಮ್ ಐತ್ ನೋಡ್ರಿ, ಸಿ ಮತ್ತು ಪಿ. ಇದು ಸಿ, ಇದು ಪಿ. ಹಂಗಾದ್ರೆ ಫಸ್ಟ್ 1 ಏನಂತಂದ್ ಹೇಳಿದ್ರೆ ಫಾಲೋ ಆಗತ್ತ. ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಟ್ರಿಕ್ಕಿ ಆಗಿ. ಎಲ್ರು ಏನಂತಾರೆ, ಈ ತರ ಇಲ್ಲ ಅಂತಂದ್ ಹೇಳಿ ರಾಂಗ್ ಹಾಕ್ಬಿಡ್ತಾರೆ. ಸೊ 2 ತರ ನೋಡ್ಬೇಕು. ಈ ತರ ಬಂತು ಅಂತಂದ್ ಹೇಳಿದ್ರೆ ಎಲ್ಲಾದ್ರೂ ಡಯಾಗ್ರಾಮ್. ನೆಕ್ಸ್ಟ್ 1 ನೋಡ್ರಿ, ಸೆಕೆಂಡ್ 1 ನೋಡ್ಕೋಬೇಕೀಗ. ಯಾವುದೇ ಪಿ ಸಿ ಅಲ್ಲ ಅಂತಂದ್ ಹೇಳಿ, ಯಾವುದೇ ಪಿ ಅಲ್ಲ ಅಂತಂದ್ ಹೇಳಿದ್ರೆ ಏನ್ ಬರ್ಬೇಕು, ದೂರ ದೂರ ಬರ್ಬೇಕು. ಸೆಕೆಂಡ್ 1 ಏನು, ಈ ತರ. ಯಾವುದೇ ಪಿ ಸಿ ಅಲ್ಲ ಅಂತಂದ್ ಹೇಳಿ ಈ ತರ ಬರುತ್ತಾ, ಫಾಲೋ ಆಗುತ್ತೆ. ಈ ತರ ಡಯಾಗ್ರಾಮ್ ಐತಾ? ಇಲ್ರಿ ಸರ್, ಸೆಕೆಂಡ್ 1 ಫಾಲೋ ಆಗಂಗಿಲ್ಲ. ಥರ್ಡ್ 1 ನೋಡ್ರಿ,
ಸೆಕೆಂಡ್ ಒನ್ ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಹೋದ್ವು. ಅದಾದ ನಂತರ ಮೂರನೇ ಆಪ್ಷನ್ ಹೋಯ್ತು ನೋಡ್ರಿ. ನಾವು ಜಾಸ್ತಿ ಮುಂದಿಂದ ನೋಡೋದ್ ಬೇಡ. ಇಲ್ಲೂ ಎರಡೈತಿ, ಇಲ್ಲೂ ಎರಡೈತಿ, ಇಲ್ಲೂ ಎರಡೈತಿ, ಇವೆಲ್ಲ ಏನಂತಂದ್ ಹೇಳಿದ್ರೆ ಹೋಗ್ಬಿಟ್ಟು. ಸೊ ಉಳಿದಿರೋ ಒಂದು ಆಪ್ಷನ್ ಏನಂತಂದ್ ಹೇಳಿದ್ರೆ ಸಿ ಕರೆಕ್ಟ್ ಆಗತ್ತ. ಅಂದ್ರೆ ಥರ್ಡ್ದು ನಾನು ಹೇಳ್ಕೊಡ್ತೀನಿ ನೋಡ್ರಿ. ಕೆಲವು ಅಂತಂದೈತೆ, ಕೆಲವು ಅಂತಂದ್ ಹೇಳಿದ್ರೆ ಈ ತರ ಸಿ ಮತ್ತು ಡಬ್ಲ್ಯೂ ಅಂತಂದೈತೆ. ಕೆಲವು ಸಿ ಗಳೇನಂತಂದ್ ಹೇಳಿದ್ರೆ ಡಬ್ಲ್ಯೂ ಆಗಿದಾವ. ಸೇಮ್ ಅದೇ ತರ ನೋಡ್ರಿ, ಇಲ್ಲೂ ಕೂಡ ಏನಂತಂದ್ರೆ ಚೇಂಜಸ್ ಆಗತ್ತೆ. ಸಿ ಮತ್ತು ಡಬ್ಲ್ಯೂ ಐತಲ್ಲ, ಸಿ ಡಬ್ಲ್ಯೂ ಈ ತರ ಬರುತ್ತೆ, ಒಂದ್ರೊಳಗ ಒಂದ್ ಬರುತ್ತೆ. ಅವಾಗ ಏನ್ ಮಾಡ್ಕೋಬೇಕಂತಂದ್ರೆ ಈ ನೋಡ್ಬೇಕು, ಇದು ಸಿ, ಇದ್ರಲ್ಲಿ ಕೆಲವೊಂದ್ ಏನಂತಂದ್ ಹೇಳಿದ್ರೆ ಡಬ್ಲ್ಯೂ ಆಗಿದಾವ ಅಂತಂದ್ ಹೇಳಿ. ಅಂದ್ರೆ ಥರ್ಡ್ ಒನ್ ಏನಂದ್ರೆ ಕರೆಕ್ಟ್ ಆಗತ್ತ. ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ನಾವು ಮಾಡ್ಬೇಕು. ಇದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಅಂತಂದ್ ಕೊಡ್ತಾನ, ಬಟ್ ಆದ್ರೆ ನೀವು ಎಲ್ರು ಕಲ್ತಿದ್ದೀರಿ ಅಂತಂದ್ ಗೊತ್ತೈತಿ. ಕಲ್ತಿರಲ್ಲ ಎಲ್ರು ನಾನು ಹೇಳ್ಕೊಟ್ಟಿದ್ದ, ಯಾರಿಗೂ ಏನು ಇದ್ರ ಮೇಲೆ ಏನು ಇಲ್ಲ, ಇದು ಇಲ್ಲಲ್ಲ, ಟೆನ್ಷನ್ ಇಲ್ಲಲ್ಲ, ಕನ್ಫ್ಯೂಸ್ ಏನೂ ಆಗಂಗಿಲ್ಲಲ್ಲ ಹೆಂಗ್ ಮಾಡ್ಕೋಬೇಕಂತಂದ್ ಹೇಳಿ. ಈ ತರ ಒಂದ್ರೊಳಗ್ ಒಂದ್ ಬಂತು ಅಂತಂದ್ ಹೇಳಿದ್ರೆ ಸ್ವಲ್ಪ ನೋಡ್ಕೋಬೇಕಷ್ಟ. ಹೋಗಿ ಇನ್ನೊಂದ್ಸರಿ ಏನಂತಂದ್ ಹೇಳಿದ್ರೆ ಹೇಳಿಕೆಗಳನ್ನ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಂಪ್ಲೀಟ್ ಮಾಡ್ರಿ ಇದನ್ನ ಸೀರೀಸ್. ವೆರಿ ಗುಡ್. ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತೆ. ಇಲ್ಲಿ ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ನಮ್ದು ಇದು ಬಾಕ್ಸ್ ಅಂತಂದ್ ಹೇಳಿ ಬರುತ್ತಾ. ಇಲ್ಲಿ ನೋಡ್ರಿ ಎಲ್ಲಾನು ಜೀರೋ ಅದಾವ, ಎಲ್ಲಾನು ಸರ್ಕಲ್ ಇದಾವ. ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದ್ ಸರ್ಕಲ್ ಆಡ್ ಆಗೈತೆ. ಇಲ್ಲಿ ನೋಡ್ರಿ 2 ಸರ್ಕಲ್ ಆಡ್ ಆಗೈತೆ. ಇಲ್ಲಿ 3 ಸರ್ಕಲ್ ಆಗೈತೆ. ಇಲ್ಲಿ 4 ಸರ್ಕಲ್ ಆಗೈತೆ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನಾಗಬೇಕು, 5 ಸರ್ಕಲ್ ಆಡ್ ಆಗ್ಬೇಕು. ಸರ್ಕಲ್ ಎಲ್ಲ ಈ ತರ ಏನಂತಂದ್ ಹೇಳಿದ್ರೆ ಬರ್ಕೊಂಡು, ಇದು ಆಲ್ರೆಡಿ ಐತಿ, ಇನ್ನೊಂದ್ ಸರ್ಕಲ್ ಬರ್ಬೇಕು. ಉಳಿದ ಕಡೆ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಸಾರಿ ಟ್ರಯಾಂಗಲ್ ಬರ್ಬೇಕು. ಉಳಿದ ಕಡೆ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ 0 ಬರ್ಬೇಕು. ನಾನೇ ಹೇಳುತ್ತೆ, ಮಿಸ್ಟೇಕ್ ಮಾಡಿ. ಇದು ತ್ರಿಭುಜ, ತ್ರಿಭುಜ ಬರ್ಬೇಕು. 5 ತ್ರಿಭುಜ ಬರ್ಬೇಕು. ಇದ್ರಲ್ಲಿ 1 ತ್ರಿಭುಜ ಐತೆ, ಇದ್ರಲ್ಲಿ 2 ಅದಾವ, ಇಲ್ಲಿ 3 ಅದಾವ, ಇದ್ರಲ್ಲಿ 4 ತ್ರಿಭುಜ ಬಂದವ, ಇದ್ರಾಗ 5 ಬರ್ಬೇಕು. 1 2 3 4 5 ಅದಾವ. ಸೊ ಈ ರೀತಿಯಾಗಿ ಏನಂತಂದ್ರೆ ನಾವು ಸಾಲ್ವ್ ಮಾಡ್ಬೇಕು. ಇದು ನಮ್ದು ಏನಂತಂದ್ರೆ ಆನ್ಸರ್ ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾ, ಈ ತರ ಬಂದಾಗ ಇಲ್ಲಿ ನಾವು ನೋಡಿದ ತಕ್ಷಣ ಸರ್ ಇದು ಅಲ್ಫಾಬೆಟ್ ಸೀರೀಸ್ ಏನ್ರಿ ಅಂತಂದ್ ಅನಿಸ್ತೈತೆ. ಬಟ್ ಆದ್ರೆ ನಮಗೆ ಏನ್ ಕೇಳಿದಾನ, ಡಬ್ಲ್ಯೂ ಒಂದೇ ಕೇಳಿದಾನ. ಏನಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಕೇಳಿದ ಅಂತಂದ್ ಹೇಳಿದ್ರೆ ಇದು ಕೋಡಿಂಗ್ ಡಿ ಕೋಡಿಂಗ್. ನಾನು ಹೇಳ್ಕೊಟ್ಟಿದ್ದೇನೆ ಇದನ್ನ ಹೆಂಗ್ ಮಾಡ್ಬೇಕಂತಂದ್ ಹೇಳಿ. ಸೊ ನೋಡ್ರಿ ಇದನ್ನ ಹೆಂಗ್ ಮಾಡ್ತೀರಿ. ಕೋಡಿಂಗ್ ಡಿ ಕೋಡಿಂಗ್ ಬರುತ್ತೆ. ಒಂದೇ ಕೇಳಿದ ಅಂತಂದ್ ಹೇಳಿದ್ರೆ ಕೋಡಿಂಗ್ ಡಿ ಕೋಡಿಂಗ್ ಮಾಡ್ಬೇಕು. ಸೊ ಮಾಡ್ಕೊಳ್ರಿ ನೋಡ್ರಿ ಹೆಂಗ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಹೋಸ್ಟ್ ಅನ್ನ ಏನಂತಂದ್ ಬರ್ದಾರ, 9724 ಅಂತಂದ್ ಹೇಳಿ ಬರ್ದಾರ. ನೆಕ್ಸ್ಟ್ NKNOWS ಅನ್ನ ಏನಂತ ಬರ್ದಾರ, 37654 ಅಂತಂದ್ ಹೇಳಿ ಬರ್ದಾರ. ಹಂಗಾದ್ರ 2 ಕೊಟ್ಟಾರ, ಇಲ್ಲ ಇನ್ನೊಂದು ಕೊಟ್ಟ. KINDO ಅನ್ನ ಏನಂತ ಬರ್ದಾರ, 45310 ಅಂತಂದ್ ಹೇಳಿ ಬರ್ದಾರ. ಹಂಗಾದ್ರ ಸೊ ಡಬ್ಲ್ಯೂದು ಸಂಕೇತ ಏನು, ಇದು ಕೋಡಿಂಗ್ ಡಿ ಕೋಡಿಂಗ್. ಎಲ್ರು ಆನ್ಸರ್ ಮಾಡಕತ್ತೀರಿ, ವೆರಿ ಗುಡ್. ಇಲ್ಲಿ ನೋಡ್ರಿ, ಈಗ ನಾನು ಹೇಳ್ಕೊಡ್ತೇನೆ ನೋಡ್ರಿ, ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿ. ಇದು ಕೋಡಿಂಗ್ ಡಿ ಕೋಡಿಂಗ್. ಇಂತ ಒಂದೆಲ್ಲಾದ್ರೂ ಕೇಳದ ಅಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು, ಕಾಮನ್ ಇರೋದ್ ನೋಡ್ಕೋಬೇಕು. ಇದ್ರಲ್ಲಿ ಯಾವ್ದಾದ್ರು 2 ಏನಂತಂದ್ ನಮ್ಗೇನ್ ಕೊಟ್ಟಿದಾನ, ಡಬ್ಲ್ಯೂ ಕೊಟ್ಟಿದಾನ. ಡಬ್ಲ್ಯೂ ಎಲ್ಲೈತಿ, ಈ ಲೈನ್ ಒಳಗಡೆ ಡಬ್ಲ್ಯೂ ಐತೆ, ಈ ಲೈನ್ ಒಳಗಡೆ ಡಬ್ಲ್ಯೂ ಐತಿ. ಡಬ್ಲ್ಯೂ ವ್ಯಾಲ್ಯೂ ನಾವು ಕಂಡಿಡ್ಬೇಕು. ಡಬ್ಲ್ಯೂ ವ್ಯಾಲ್ಯೂ ಕಂಡಿಡ್ಬೇಕಂದ್ರೆ ಇವೆರಡು ಲೈನ್ ಗಳನ್ನ ತಗೋಣ. ಇದ್ರಲ್ಲಿ ಕೆ ಕಾಮನ್ ಐತಿ, ಇದ್ರಲ್ಲಿ ಕೆ ಕಾಮನ್ ಐತೆ. ಎನ್ ಕಾಮನ್ ಐತಿ, ಎನ್ ಕಾಮನ್ ಐತಿ. ಕೆ ಮತ್ತು ಎನ್ ಕಾಮನ್ ಐತೆ. ಅದಾದ ನಂತರ ಓ ಕಾಮನ್ ಐತಿ, ಓ ಕಾಮನ್ ಐತಿ. ಓಕೆ, ಓನು ಕಾಮನ್ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಅದ್ರಲ್ಲೇ ನೋಡ್ಬೇಕು, ಈ ಕಡೆ ಯಾವ ಕಾಮನ್ ಅದಾವ. 3 ಕಾಮನ್ ಐತಿ, 3 ಕಾಮನ್ ಐತಿ. ಅದಾದ ನಂತರ ನೆಕ್ಸ್ಟ್ ಯಾವ ಕಾಮನ್ ಅದಾವ, 5 ಕಾಮನ್ ಐತಿ, 5 ಐತಿ. 4 ಮತ್ತು 4 3 5 4. ಇಲ್ಲಿ ನೋಡ್ರಿ, ಕೆ ವ್ಯಾಲ್ಯೂ 3 ಆಗ್ಬೋದು, 5 ಆಗ್ಬೋದು, 4 ಆಗ್ಬೋದು, ಗೊತ್ತಿಲ್ಲ. ಎನ್ ವ್ಯಾಲ್ಯೂ 3 ಆಗ್ಬೋದು, 5 ಆಗ್ಬೋದು, 4 ಆಗ್ಬೋದು, ಗೊತ್ತಿಲ್ಲ. ಎಲ್ಲಾನು ಕಾಮನ್ ಇದಾವಲ್ಲ. ಓ ವ್ಯಾಲ್ಯೂ 3 5 4 ಯಾವ್ದಾದ್ರು ಅಂದ್ರೆ ಇದ್ರಲ್ಲಿ 3 ಅದಾವು, ಇದ್ರಲ್ಲಿ 3 ಅದಾವು, ಯಾವ್ದಾದ್ರು ಆಗ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಸೊ ಇವುಗಳನ್ನ ನಾವೇನಂತಂದ್ ಹೇಳಿದ್ರೆ ಬಿಟ್ಟು ಬಿಡ್ಬೇಕು. ಇವಾಗ ಇವುಗಳನ್ನ ಏನಂತಂದ್ ಹೇಳಿದ್ರೆ ಬಿಟ್ಟು ಬಿಡ್ಬೇಕು. ಇನ್ನೇನೇನ್ ಉಳ್ದು ನೋಡ್ರಿ. ಇದರಲ್ಲಿ WS ಅಂತಂದ್ ಉಳಿತು. ಅದಾದ ನಂತರ ನೆಕ್ಸ್ಟ್ ಇದರಲ್ಲಿ 7 6 ಅಂತಂದ್ ಉಳಿತು. ಇಲ್ಲಿ ಎಸ್ ಅನ್ನೋದು ಎಲ್ಲಿ ಕಾಮನ್ ಐತಿ ನೋಡ್ರಿ ಸರ್, ಇಲ್ಲಿ ಮೇಲ್ಗಡೆ ಐತಿ. ಇದಕ್ಕೆ ಎರಡು ಕಂಪೇರ್ ಮಾಡ್ಬೇಕು ಸರ್. ಇಲ್ಲಿ ಎಸ್ ಕಾಮನ್ ಐತ್ರಿ, ಇಲ್ಲಿ ಎಸ್ ಕಾಮನ್ ಐತಿ. ಸೇಮ್ ಅದೇ ತರ ಇಲ್ಲಿ ನೋಡ್ಕೊಡ್ರಿ ಸರ್, ಇಲ್ಲಿ 7 ಕಾಮನ್ ಐತ್ರಿ, ಇಲ್ಲಿ 7 ಕಾಮನ್ ಐತ್ರಿ. ಹಂಗಾದ್ರೆ ಎಸ್ ವ್ಯಾಲ್ಯೂ ಏನಾಯ್ತು, 7 ಅಂತಂದಾಯ್ತು. ಇನ್ನೇನ್ ಉಳಿತಲ್ಲ ಒಂದೇ, ಡಬ್ಲ್ಯೂ ವ್ಯಾಲ್ಯೂ ಏನಾಗತ್ತೆ ಅಂತಂದ್ ಹೇಳಿದ್ರೆ 6 ಅಂತಂದ್ ಹೇಳಾಗತ್ತ. ಸೊ ಇದನ್ನ ನಾನು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅನ್ನೋ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟೇನಿ. ಸೊ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅಲ್ಲಿ ಹೋಗಿ ನೋಡ್ರಿ, 20 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದಾನೆ. ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ಈ ಪ್ರಾಬ್ಲಮ್. ಎಲ್ರಿಗೂ ಕ್ಲಿಯರಾ?
ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಇರ್ಲಿ ಬಿಡ್ರಿ, ನೆಕ್ಸ್ಟ್ ನೋಡ್ರಿ. ಇಲ್ಲೇನಂತಂದ್ ಹೇಳಿದ್ರೆ ನೀಡಲ್ಲ ಅದು ಸರಣಿ ಅಲ್ಫಾಬೆಟ್ ಸೀರೀಸ್ ಮೇಲೆ ಐತೆ, ಸೇಮ್ ಅದೇ ತರ ಕ್ವಶನ್. ಟ್ರೈ ಮಾಡ್ರಿ ಇದನ್ನ. ನೈಸ್ 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 ನೈಸ್. ಇಲ್ಲಿ ನೋಡ್ರಿ, ನಾನು ಬರೀತೀನಿ ನೋಡ್ರಿ. ಇಲ್ಲಿ ಲಾಜಿಕ್ ಏನ್ ಬರುತ್ತೆ ಹೇಳ್ರು? RMZE ಅಂತಂದೈತಿ. ಲಾಜಿಕ್ ಏನ್ ಬರುತ್ತೆ? VQNIZURMDYVQ ಅಂತಂದೈತಿ. ಲಾಜಿಕ್ ಏನ್ ಬರುತ್ತೆ? +4 ಓಕೆ, ನೋಡೋಣ. ಇಲ್ಲಿ ನೋಡ್ರಿ, ಆರ್ ದಿಂದ ವಿ ನಾವು ABCD ಬರ್ಕೊಳ್ಳೋಣ. ABCD, EFGHIJKLMNOPQRSTUVWXYZ ಕಾಣಿಸೈತಿ ಎಲ್ರಿಗೂ ಕರೆಕ್ಟ್ ಆಗಿ? ಸರ್ ಆರ್ ಇದ್ದದ್ದು UV ಅಂತ ಬರ್ಕೊಂಡಿದಾರ. ಆರ್ ಎಲ್ಲೈತಿ? ಇಲ್ಲೈತಿ. 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ ಅಂದ್ರೆ +4 ಮಾಡಿದಾನ. ಇಲ್ಲಿ ನೋಡ್ರಿ, ವಿ ದಿಂದ ಜೆಡ್. ಸೊ ವಿ ದಿಂದ ಜೆಡ್ ಐತಿ. ಅದಾದ ನಂತರ ಇಲ್ಲಿ ನಮ್ದು ಆಪ್ಷನ್ ಒಳಗಡೆ ನೋಡ್ರಿ, ಎಲ್ಲಾ ಕಡೆ H ಅಂತಂದೈತೆ. ಸೊ ಎಲ್ಲಾ ಕಡೆ H ಅಂತಂದೈತೆ. ಫಸ್ಟ್ ಒಂದ್ ಮಾಡ್ಕೊಳ್ಳೋದೇ ಬೇಡ, ಎಲ್ಲಾ ಕಡೆ +4 ಬರುತ್ತಲ್ಲ, ಇದು +4 ಬರುತ್ತೆ. ಸೊ ಲಾಜಿಕ್ ಅಂತೂ ಹೇಳಿದಿರಿ ನೀವು ಇವಾಗ, +4 ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಾವು ನೋಡ್ಕೋಬೇಕು ಇವಾಗ. ನೆಕ್ಸ್ಟ್ ಸಿ ದಿಂದ ಇಲ್ಲಿ ಏನಂತಂದ್ ಹೇಳಿದ್ರೆ ಎಂ ದಿಂದ ಕ್ಯೂ ಆಗೈತಿ, ಕ್ಯೂ ದಿಂದ ಯು ಆಗೈತಿ, ಯು ದಿಂದ ವೈ ದಿಂದ ಏನಂತಂದ್ ಹೇಳಿದ್ರೆ +4 ಮಾಡ್ಕೋಬೇಕು. ವೈ ಇಲ್ಲೈತಿ. 1 ಹೆಜ್ಜೆ ಹೋದ್ರಿ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ, HC ಅಂತಂದ್ ಬಂತು ನೋಡ್ರಿ. ಇಲ್ಲಿ ಎಂ ಅಂತೈತಿ, ಎನ್ ಐತಿ, ಎಂ ಐತಿ. ಹಂಗಾದ್ರ ಎಲ್ಲಾ ಆಪ್ಷನ್ ಹೋದು. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ HCZU ಅಂತಂದ್ ಹೇಳಿ ನಮ್ದು ಆನ್ಸರ್ ಆಗತ್ತೆ. ಎಲ್ಲದಕ್ಕೂ +4 ಮಾಡ್ರಿ, ನಮ್ದು ಆನ್ಸರ್ ಏನ್ ಬರುತ್ತೆ? HCZU. ನಿಮ್ಗ ಸ್ಪೀಡ್ ಆಗಿ ಹೆಂಗ್ ಮಾಡೋದು ಅಂತಂದ್ ಹೇಳಿ. ಎಲ್ಲಾ ಕಡೆ H ಐತಿ, ಫಸ್ಟ್ ಒನ್ H ಮುಗೀತು. ಸೆಕೆಂಡ್ ಒನ್ ನೋಡ್ಕೋಬೇಕು. ಸೆಕೆಂಡ್ ಒನ್ ನೋಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕಾಗದವನ್ನ ಮಡಿಚಿ ಕತ್ತರಿಸಿದಾಗ ಯಾವ್ದು ಆಪ್ಷನ್ ಬರುತ್ತೆ ಅಂತಂದೈತೆ ನೋಡ್ರಿ. ಒಂದ್ ಹಾಳಿ ತಗೊಂಡ್ ಮಾಡ್ಬಿಡ್ರಿ ಬೇಗ, ನಾನು ಟ್ರೈ ಮಾಡ್ತೀನಿ ನಿಮ್ ಜೊತೆ. ಎಷ್ಟೊತ್ತಕ ಹಿಡಿತೈತ್ರಪ್ಪ? ಈ ತರ ಒಂದ್ ಏನಂತಂದ್ ಹೇಳಿದ್ರೆ ಪೇಪರ್ ತಗೊಂಡ ಈ ತರ ಮಡ್ಸ್ಕೋಬೇಕು. ಅಲ್ಲೇ ಕೊಟ್ಟಿದಾನಲ್ಲ ಪೇಪರ್, ಈ ತರ ಮಡ್ಸ್ಕೋಬೇಕು. ಈ ಕಡೆದ ಏನಂತಂದ್ ಹೇಳಿದ್ರೆ ಇಲ್ಲಿ ಮಡ್ಸ್ಕೊಬೇಕು, ಈ ಕಡೆದ ಈ ಕಡೆ ಮಡ್ಸ್ಕೊಬೇಕು. ಸೊ ಮಡ್ಸ್ಕೊಂಡ್ವಿ. ಸೊ ಇಲ್ಲಿ ನಡುವೆ ಏನಂತಂದ್ ಹೇಳಿದ್ರೆ ತೂತ ತೆಗಿಬೇಕು. ಸೊ ಏನಂತಂದ್ ಹೇಳಿದ್ರೆ ಈ ತರ ತೂತ ತೆಗೆದ್ಬಿಟ್ರೆ ಕೈಯಿಂದನ ಬರುತ್ತ. ಇಲ್ಲ ಅಂತಂದ್ ಹೇಳಿದ್ರೆ ಅಲ್ಲಿ ಸ್ಕ್ವೇರ್ ಐತೆ, ನಮಗ್ ಸ್ಕ್ವೇರ್ ಬೇಡ, ಕೈಯಿಂದನ ತೆಗೆದ್ಬಿಡ್ರಿ. ಇಲ್ಲಿ ನೋಡ್ರಿ, ತೆಗದ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಈ ತರ ಆನ್ಸರ್ ಬರುತ್ತ. ಈ ತರ ಬರುತ್ತ ಆನ್ಸರ್. ಈ ತರ ಏನಂತಂದ್ ಹೇಳಿದ್ರೆ ಸೀದಾ ಗೊತ್ತಾಗ್ಬಿಡತ್ತೆ. ಈ ತರ ಬಂದ ತಕ್ಷಣ ಆಪ್ಷನ್ ಬಿ ಆಗಂಗಿಲ್ಲ. ನೋಡ್ರಿ, ಇದನ್ನ ಆಪ್ಷನ್ ಸಿ ಆಗಂಗಿಲ್ಲ. ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ಬಂದೈತೆ, ಆಪ್ಷನ್ ಡಿ ಕೂಡ ಆಗಂಗಿಲ್ಲ. ಪ್ರಾಪರ್ ಆಗಿರೋದು ಏನಂತಂದ್ ಹೇಳಿದ್ರೆ ಆಪ್ಷನ್ ಎ ಒಂದೈತೆ. ನಮ್ದು ಆಪ್ಷನ್ ಎ ಕರೆಕ್ಟ್ ಆಗೈತೆ. ಕ್ಲಿಯರ್ ಎಲ್ರಿಗೂ? ಸೊ ಕೂಲ್ ಆಗಿರ್. ಕೂಲ್ ಆಗಿ ಏನಂತಂದ್ ಹೇಳಿದ್ರೆ ಮೊದಲು ಸಾಲ್ವ್ ಮಾಡ್ಕೊ. ಓವರ್ ಆಗಿ ಹೋಗ್ಬೇಡ್ರಿ ಅಷ್ಟೇ. ಯಾಕಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ತಪ್ಪಾಯ್ತು ಅಂತಂದ್ ಹೇಳಿದ್ರೆ ಹೋಗೋದ್ ಯಾರ್ದ? ನಂದೇನ್ ಹೋಗತ್ತನ್? ನಿಮ್ದ ಹೋಗೋದು. ಮೆರಿಟ್ ಒಳಗಡೆ ಸರ್ 2 ಮಾರ್ಕ್ಸ್ ಬೇಕಾಗಿತ್ತು ಅಂದ್ರೆ ಅವಾಗ ಏನ್ ಮಾಡ್ತಿರ? ದೇವ್ರ ಯಾವಾಗ್ಲೂ ಆಟ ಆಡ್ತಿರ್ತ, ನಾವು ಪರೀಕ್ಷೆ ಮಾಡ್ತಿರ್ತಾನ, ಅದ್ರೊಳಗ್ ನಾವು ಬೀಳಾಕ್ ಹೋಗ್ಬಾರ್ದಷ್ಟ. 17ನದ್ ನೋಡ್ರಿ, ಸಿರೀಸ್ ಐತೆ, ನಂಬರ್ ಸಿರೀಸ್. ಟ್ರೈ ಮಾಡ್ರಿ ಇದನ್ನ. ಒಂದಾದ ನಂತರ 16 ಅಂತಂದ್ ಐತೆ, 16 ಆದ ನಂತರ 31 ಐತೆ. ವೆರಿ ಗುಡ್. 31 ಆದ ನಂತರ 46, 61 ನೆಕ್ಸ್ಟ್ ಐತೆ. ಏನ್ ಮಾಡ್ಯಾರಪ್ಪ? ಓಕೆ, ವೆರಿ ಗುಡ್ ಗುಡ್. ಸೊ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಇದ್ ನೋಡ್ರಿ, +15 ಮಾಡಿದಾರೆ. ಗುಡ್. +15, ಇಲ್ಲೂ +15 ಮಾಡಿದಾರೆ. 31 ಇದ್ 46 ಆಗೈತೆ. 46 +15 ಮಾಡ್ರೆ 61 ಆಗತ್ತ. 61 +15 ಮಾಡಿದ್ರೆ 61 15 ಪ್ಲಸ್ ಮಾಡಿದ್ರೆ 5 1 6 6 1 7. ಸರ್ ನಮ್ದು ಆನ್ಸರ್ 76 ಆಗತ್ತ. ಓಕೆ, ನಮ್ದು ಆನ್ಸರ್ 76 ಬಂತು. ನೆಕ್ಸ್ಟ್ ನೋಡ್ರಿ, ಈ ತರ ಕ್ವಶನ್ ಕೇಳಿದಾನ. ಇಲ್ಲಿ ಏನಂತ ಬರ್ಕೋಬೇಕು? ಸಿಂಪಲ್ ಆಗಿ ಟ್ರೈ ಮಾಡ್ರಿ. ಮುಂದಿಂದು XKNS ಅನ್ನ WJMR ಅಂತಂದ್ ಹೇಳಿ ಬರ್ದಾರ. ಫಸ್ಟ್ ಏನ್ ಚೆಕ್ ಮಾಡ್ಬೇಕು? ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಕ್ರಾಸ್ ಆಗಿ ಚೆಕ್ ಮಾಡ್ಬೇಕು, ಇಲ್ಲ ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ಈ ರೀತಿ ಚೆಕ್ ಮಾಡಕ್ ಬರಂಗಿಲ್ಲ. ಅಲ್ಲಿ 4 ಇದಾವ. ಈ 2ರೊಳಗಡೆ ಆನ್ಸರ್ ಬರುತ್ತೆ. ಏನ್ ಮಾಡ? ಲಾಜಿಕ್ ಏನೈತಿ ಇಲ್ಲಿ? ಲಾಜಿಕ್ ಎಸ್. ಇಲ್ಲಿ ನೋಡ್ರಿ, ಎಕ್ಸ್ ಇದ್ದೇನಂತಂದ್ ಹೇಳಿದ್ರೆ ಡಬ್ಲ್ಯೂ ಬರ್ಕೊಂಡಿದಾನ. ಎಕ್ಸ್ ಇಲ್ಲಿ ಐತಿ, ಡಬ್ಲ್ಯೂ ಬರ್ಕೊಂಡಿದ ಅಂತಂದ್ ಹೇಳಿದ್ರೆ ಒಂದ್ ಹೆಜ್ಜೆ ಹಿಂದ್ ಹೋಗಿದಾನ. -1 ಆಯ್ತು.
ಕೆ ದಿಂದ ಜೆಡ್ ಆಗೈತೆ, ಜೆ ಆಗೈತೆ, ಕೆ ದಿಂದ ಹಿಂದ್ ಬಂದಾನೆ, ಇಲ್ಲೂ ಕೂಡ -1, ಎನ್ ದಿಂದ ಎಂ ಅಂತಂದ್ ಹೇಳಿದ್ರೆ ಇಲ್ಲೂ ಕೂಡ -1, ಒಂದ್ ಹೆಜ್ಜೆ ಎಸ್ ದಿಂದ ಆರ್, ಒಂದ್ ಹೆಜ್ಜೆ ಹಿಂದ್ ಬಂದಾನ -1. ನಮ್ಗೆ ಗೊತ್ತಾಯ್ತು ಎಲ್ಲಾ ಕಡೆ -1 ಅಂತಂದೇಳಿ. ನಾವು ಇದನ್ನ ಚೆಕ್ ಮಾಡ್ಕೋಬೇಕು ಯಾವ್ದು -1 ಬರುತ್ತೆ ಅಂತಂದೇಳಿ. ಯಾವ್ದು ಬರುತ್ತೆ ಇದ್ರಲ್ಲಿ -1? ಫಸ್ಟ್ ಒನ್ EADT ಅಂತಂದೇಳಿ ಫಸ್ಟ್ ಒನ್. ಸೊ EADT ಅನ್ನ ನಾವು DG ಇಲ್ಲೇ ಚೆಕ್ ಮಾಡ್ಕೊಡ್ರು. ಇ ದಿಂದ -1 ಮಾಡ್ಕೊಂಡ್ರೆ ಡಿ ಬರುತ್ತೆ, ಬಿ ದಿಂದ ಮಾಡ್ಕೊಂಡ್ರೆ ಬರುತ್ತಾ? ಬರಂಗಿಲ್ಲ. ಬಿ ದಿಂದ -1 ಮಾಡ್ಕೊಂಡ್ರೆ ಏನ್ ಬರುತ್ತೆ? ಎ ಬರ್ಬೇಕಿಲ್ಲಿ, ಬಟ್ ಡಿ ಬಂದೈತಿ, ಈ ಆಪ್ಷನ್ ಆಗಂಗಿಲ್ಲ. ನೆಕ್ಸ್ಟ್ ಕೆ ದಿಂದ -1 ಮಾಡ್ರೆ ಏನ್ ಬರ್ಬೇಕು? ಜೆ ಬರ್ಬೇಕು, ಬಟ್ ಅದ್ರ ಆರ್ ಬಂದೈತಿ, ಇದು ಬರಂಗಿಲ್ಲ. ಎಂ ದಿಂದ -1 ಮಾಡ್ಕೊಂಡ್ರೆ ಏನ್ ಬರ್ಬೇಕು? ಎಂ ದಿಂದ -1 ಮಾಡ್ಕೊಂಡ್ರೆ ಏನ್ ಬರ್ಬೇಕು? ಎಲ್ ಬರ್ಬೇಕು, ಬಟ್ ಆದ್ರೆ ಎ ಬಂದೈತಿ, ಇದು ಆಗಂಗಿಲ್ಲ. ಅಂದ್ರೆ ಒಂದು ಆಪ್ಷನ್ ಉಳಿತು, ಫಸ್ಟ್ ಒನ್. ಅದೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗೈತೆ. ಅಲ್ಲೇ ಆಪ್ಷನ್ಸ್ ಒಳಗಡೆ ಚೆಕ್ ಮಾಡ್ಕೋಬೇಕು, ಎಲ್ಲಾ ನೋಡ್ಕೊತ್ಕೊಂಡಂಗಿಲ್ಲ. ನೆಕ್ಸ್ಟ್ ಒನ್ ನೋಡ್ರಿ, ಇದು ಕೂಡ ಕಾಗದವನ್ನ ಕಟ್ ಮಾಡ್ಬೇಕು. ಒಂದು ಕಾಗದ ತುಂಡನ್ನ ತಗೋಬೇಕು. ಸೊ ಅದ್ನೇನಂತಂದ್ ಹೇಳಿದ್ರೆ ರೌಂಡ್ ಶೇಪ್ ಬೇಡ, ನಮಗ್ ಪ್ಲಸ್ ಶೇಪ್ ಎಲ್ಲ ಮಾಡ್ಕೊಡ್ರಿ, ಆಮೇಲೆ ನೀವ ರೌಂಡ್ ಹಾಕೊಡ್ರಿ ಮ್ಯಾಲ. ಟ್ರೈ ಮಾಡ್ರಿ ಇದನ್ನ. ಮೊದ್ಲೇನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಈ ತರ ಕಾಗದ ತಗೊಳ್ರಿ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಇಲ್ಲೊಂದ್ ರೌಂಡ್ ಜೋರಾಗಿ ಸ್ವಲ್ಪ ತಿದ್ರಿ. ಅದಾದ ನಂತರ ಇದನ್ನೇನಂತಂದ್ ಹೇಳಿದ್ರೆ ಅವ್ನು ಹೆಂಗ್ ಕೊಟ್ಟಿದಲ್ಲ ಆತರ ಮಡ್ಚ್ರಿ. ಒಮ್ಮೆ ಈ ಕಡೆ ಮಡ್ಚ್ರಿ, ಅದಾದ ನಂತರ ಮತ್ ಹಿಂಗ್ ಉಲ್ಟಾ ಮಡ್ಚ್ರಿ. ಅವಾಗ ಏನ್ ಬರ್ಬೇಕು? ಲಾಸ್ಟ್ ಇಷ್ಟ ಬರ್ಬೇಕದು, ಈ ತರ ಇಲ್ಲಿ ರೌಂಡ್ ಹಿಂಗ್ ಬರತ್. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದ್ ತೂತ ತೆಗಿರಿ, ಇಲ್ಲೊಂದ್ ದೊಡ್ಡದಂತ ತೂತ ತೆಗಿರಿ. ಅದಕ್ಕೆ ಆನ್ಸರ್ ಏನ್ ಬರುತ್ತೆ ನೋಡ್ರಿ. ಹೋಲ್ ಮಾಡ್ರಿ, ಕೈಲಿಂದ ಮಾಡ್ರಿ ಇಲ್ಲ ಪೆನ್ ಇಂದನ ಮಾಡ್ರಿ, ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ. ಸೊ ಇದ್ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ನಾವು ನೋಡ್ಕೋಬೇಕಾಗತ್ತ. ನಾನ್ ರೆಕಾರ್ಡ್ ಮಾಡ್ಲಿಲ್ಲ ಇದನ್ನ. ಸೊ ಒಂದೇನಂತಂದ್ ಹೇಳಿದ್ರೆ ಪೇಪರ್ ಒಳಗ್ ತಗೊಂಡ್ ಮಾಡ್ರಿ, ಪ್ರಾಪರ್ ಆಗಿ ಬರುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಈ ತರ ನೋಡ್ಕೋಬೇಕು. ಇದು ಈ ಕಡೆ ಬಂದೈತೆ ಅಂತಂದ್ ಹೇಳಿದ್ರೆ ಇದು ಈ ಕಡೆ ಅಪೋಸಿಟ್ ಬರ್ಬೇಕು. ಮಿರರ್ ಅಂತಂದ್ ಹೇಳ್ತೀವಲ್ಲ ಆ ತರ. ಸೊ ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ, ಸಿರೀಸ್ ಐತೆ. ಸೊ 8, 4, 6, 3 ಇದ್ದದ್ದು ಏನಂತಂದ್ ಹೇಳಿದ್ರೆ 8, 3, 8, 4 ಆಗೈತೆ. ಅದಾದ ನಂತರ ನೆಕ್ಸ್ಟ್ ಏನಾಗೈತೆ ಅಂತಂದ್ ಹೇಳಿದ್ರೆ 8, 3, 0, 5 ಆಗೈತೆ. ಆಮೇಲೆ 8, 2, 2, 6 ಆಗೈತೆ. ಆಮೇಲೆ 8, 6, 8 ಆಗೈತೆ. ಸೊ ನಮ್ದು ಆನ್ಸರ್ ಏನಾಗತ್ತ ನೋಡ್ರಿ. ಲಾಜಿಕ್ ಏನ್ ಬರುತ್ತೆ ಹೇಳ್ರಿ ಇಲ್ಲಿ? ಲಾಜಿಕ್ ಗುಡ್, ವೆರಿ ಗುಡ್. ಇಲ್ಲೇನಿಲ್ಲ, ಫಸ್ಟ್ ಒನ್ ಒಳಗಡೆ ಎಲ್ಲಾನು ಏನಂತಂದ್ ಹೇಳಿದ್ರೆ ಕಮ್ಮಿ ಹಾಕೋತ್ ಹೋಗಿದಾವ್. ಇಲ್ಲಿ ನಾನ್ ನಿಮ್ಗೆ ಹೇಳಿದಾನೆ ಸ್ವಲ್ಪ ಅಮೌಂಟ್ ಅಂದ್ರೆ ಸ್ವಲ್ಪ ಮೊತ್ತ ಎಲ್ಲಾದ್ರೂ ಕಮ್ಮಿ ಹಾಕೋತ್ ಹೋಗಿತ್ತು ಅಂತಂದ್ ಹೇಳಿದ್ರೆ ಒಂದು ಪ್ಲಸ್ ಮಾಡ್ಬೇಕು, ಇಲ್ಲ ಮೈನಸ್ ಮಾಡ್ಬೇಕು. ಜಾಸ್ತಿ ಆಗೈತೆ ಅಂತಂದ್ ಹೇಳಿದ್ರೆ ಒಂದು ಇಂಟು ಮಾಡ್ಬೇಕು, ಇಲ್ಲ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಏನಾದ್ರು ಮಾಡ್ಕೋಬೇಕು ಅಂತಂದ್ ಹೇಳೇನ್ ಅಲ್ಲ. ಸೊ ಇಂಟು ಮಾಡ್ಕೋಬೇಕು ಜಾಸ್ತಿ ಆದ್ರೆ, ಬಾಳ್ ಜಾಸ್ತಿ ಆದ್ರೆ. ಇಲ್ಲ ಅಂತಂದ್ ಹೇಳಿದ್ರೆ ಅಂದ್ರೆ ಬಾಳ್ ಕಮ್ಮಿ ಆಯ್ತಂದ್ರೆ ಡಿವೈಡೆಡ್ ಬೈ ಮಾಡ್ಕೋಬೇಕು. ಸೊ ಇದು ನಮ್ದು ರೂಲ್ಸ್ಗಳು. ಇಲ್ಲಿ ಏನಾಗೈತಿ, 8,463 ಇದ್ದು 8,384 ಆಗೈತಿ. ಸ್ವಲ್ಪ ಅಮೌಂಟ್ ಅಂದ್ರೆ ಮೈನಸ್ ಮಾಡ್ಕೋಬೇಕು. ಈಗ 8,463ರಲ್ಲಿ 8,384 ನಾನು ಮೈನಸ್ ಮಾಡಿನಿ ಅಂತಂದ್ ಹೇಳಿದ್ರೆ ಈಗ 13ರಾಗ 4 ಹೋದ್ರೆ 9 ಆಯ್ತು. ಇಲ್ಲಿ ಕೈಲ ಒಂದ್ ಬರುತ್ತ, ಇಲ್ಲಿ 6ರಾಗ 9 ಹೋಗಂಗಿಲ್ಲ. 16ರಾಗ 9 ಹೋದ್ರೆ ಎಷ್ಟಾಯ್ತು? 7 ಆಯ್ತು. ಒಂದ್ ಕೈಲ ಬರುತ್ತ. 4 ಹೋದ್ರೆ 0, 8 ಹೋದ್ರೆ 0 ಅಂದ್ರೆ 79. ಸೊ -79 ಆಗೈತಿ. ಇಲ್ಲಿ ಚೆಕ್ ಮಾಡ್ರಿ. ನೆಕ್ಸ್ಟ್ ಕೂಡ 8,384ರಲ್ಲಿ 8,305 ಕಳೆದ್ರಿ ಅಂತಂದ್ ಹೇಳಿದ್ರೆ 14ರಾಗ 5 ಹೋದ್ರೆ 9, ನೆಕ್ಸ್ಟ್ 8ರಾಗ 1 ಹೋದ್ರೆ ಇಲ್ಲೂ ಕೂಡ 79. ಅಂದ್ರೆ ಎಲ್ಲಾ ಕಡೆ 79 ಮೈನಸ್ ಆಗೈತೆ. 8,226ರಲ್ಲಿ 79 ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಮೈನಸ್ ಮಾಡ್ರಿ, ಎಷ್ಟ್ ಬರುತ್ತ ನಮ್ದು ಆನ್ಸರ್? 8,147 ಬರುತ್ತೆ. 8,147 ಏನಪ್ಪಾ ಅಂತ ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಈ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು. ಸೊ ಯಾರ್ಯಾರ್ದು ಎಷ್ಟೆಷ್ಟು ಸ್ಕೋರ್ ಆಯ್ತು? ಸ್ಕೋರ್ ಎಷ್ಟೆಷ್ಟು ಆಯ್ತ್ರಪ್ಪ ನೋಡ್ರಿ. ಎಷ್ಟು ಕರೆಕ್ಟ್ ಅದು? ಕರೆಕ್ಟ್ ಎಷ್ಟದು? ವೆರಿ ಗುಡ್, ವೆರಿ ಗುಡ್, 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 ವೆರಿ ಗುಡ್. ಹರೀಶ ಸ್ವಲ್ಪ ಓದ್ಕೋಬೇಕಪ್ಪ. KSC ಏನದು ನೀವು ಓದ್ಕೋಬೇಕು. ಅರ್ಪಿತಾ ಓದ್ಕೋಬೇಕು ಸ್ವಲ್ಪ. ನಿಮ್ಮ ಯಾವ ಕಾನ್ಸೆಪ್ಟ್ ರಾಂಗ್ ಆಗಿದಾವಲ್ಲ ಆ ಕಾನ್ಸೆಪ್ಟ್ ವಿಡಿಯೋಸ್ಗಳನ್ನ ಇನ್ನೊಂದ್ಸರಿ ನೋಡ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ಎಲ್ರನ್ನ ಇನ್ನೊಂದ್ಸರಿ ನೋಡ್ರಿ.